ಹಲೋ ಗಾಯ್ಸ್, ಬೇರೆ ಬೇರೆ ಮನುಷ್ಯನ ಅಂಗಾಂಗಗಳನ್ನ ಯೂಸ್ ಮಾಡಿಕೊಂಡು ಒಂದು ಬಾಡಿನ ಕ್ರಿಯೇಟ್ ಮಾಡ್ತಾರೆ. ಆದ್ರೆ ಈ ಬಾಡಿಗೆ ಜೀವ ಇರುತ್ತೆ ಹೊರತು ಆತ್ಮ ಇರೋದಿಲ್ಲ. ಇದೇ ಈ ಒಂದು ಬಾಡಿಯ ಸ್ಪೆಷಾಲಿಟಿ. ಏನಪ್ಪಾ ಅಂದ್ರೆ ಈ ಬಾಡಿಗೆ ಸಾವೇ ಬರೋದಿಲ್ಲ. ಈ ವಿಷಯ ನರಕಲೋಕದಲ್ಲಿರೋ ರಾಕ್ಷಸರಿಗೆ ಗೊತ್ತಾಗ್ಬಿಟ್ಟು ಈ ರೀತಿ ವ್ಯಕ್ತಿನ ಹುಡುಕೋಕೆ ಶುರು ಮಾಡ್ತಾರೆ. ಮತ್ತೆ ಈ ರಾಕ್ಷಸರು ನಮ್ಮ ಹೀರೋನ ಏನ್ ಹುಡುಕ್ತಾ ಇದ್ದಾರೆ, ನಮ್ಮ ಹೀರೋ ಇಂದ ಇವ್ರಿಗೇನ್ ಪ್ರಯೋಜನ, ಮತ್ತೆ ನಮ್ಮ ಹೀರೋ ಈ ಒಂದು ರಾಕ್ಷಸರ ಕೈಯಿಂದ ಹೇಗೆಲ್ಲ ಬಚಾವಾಗ್ತಾನೆ, ಮತ್ತೆ ಇವನಿಂದನೇ ಅತಿ ಮುಖ್ಯವಾದದ್ದು ಒಂದು ಕೆಲಸ ಆಗ್ಬೇಕಾಗಿರುತ್ತೆ. ಆ ಕೆಲಸ ಆದ್ರೂ ಏನು, ಒಟ್ನಲ್ಲಿ ನಮ್ಮ ಹೀರೋನ ಜರ್ನಿಲಿ ಏನೆಲ್ಲ ನಡೆಯುತ್ತೆ ಅಂತ ಇವತ್ತು ನಾವು ಈ ಮೂವಿ ನೋಡೋಣ. ಅಂದಾಗೆ ಈ ಮೂವಿ ಹೆಸರು ಐ ಫ್ರಾಂಕೆನ್ಸ್ಟೈನ್ ಅಂತ. ಇದೇ ಹೆಸರಲ್ಲಿ ಇನ್ನೊಂದು ಮೂವಿ ಇದೆ, ವಿಕ್ಟರ್ ಫ್ರಾಂಕೆನ್ಸ್ಟೈನ್ ಅಂತ. ಆದ್ರೆ ಆ ಮೂವಿಗೂ ಈ ಮೂವಿಗೂ ಯಾವುದೇ ರೀತಿಯ ಲಿಂಕ್ ಇಲ್ಲ. ಅದು ಬೇರೆ ಮೂವಿ, ಇದು ಬೇರೆ ಮೂವಿ. ಸರಿ, ಮತ್ತೆ ಹಾಗೆ ರೀಸೆಂಟ್ ಆಗಿ ನಾನು 3000 Years of Longing ಅಂತ ಒಂದು ಮೂವಿನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಇನ್ನೂ ಯಾರಾದ್ರೂ ಈ ಮೂವಿ ನೋಡಿಲ್ಲ ಅಂದ್ರೆ ಎಂಡ್ ಸ್ಕ್ರೀನ್ ಬರುತ್ತೆ, ಹೋಗಿ ನೋಡಿ. ಇನ್ನು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಸರಿ, ಕಥೆ ಒಳಗಡೆ ಹೋಗೋಣ ಬನ್ನಿ. ಮೂವಿ ಓಪನಿಂಗ್ ಸೀನ್ ಅಲ್ಲೇ ಒಬ್ಬ ವ್ಯಕ್ತಿ ಒಬ್ಬನ ಎತ್ಕೊಂಡು ಹೋಗ್ತಾ ಹಾಗೆ ಒಂದು ಬ್ಯಾಕ್ ಗ್ರೌಂಡ್ ವಾಯ್ಸ್ ಅಲ್ಲಿ ನರೇಟ್ ಮಾಡ್ತಾ ಹೋಗ್ತಾ ಇರುತ್ತೆ. 1795 ಅಲ್ಲಿ ವಿಕ್ಟರ್ ಫ್ರಾಂಕೆನ್ಸ್ಟೈನ್ ಅನ್ನೋ ಒಬ್ಬ ದೊಡ್ಡ ಸೈಂಟಿಸ್ಟ್ ಬೇರೆ ಬೇರೆ ಮನುಷ್ಯನ ದೇಹ ಭಾಗಗಳನ್ನ ಉಪಯೋಗಿಸ್ಕೊಂಡು ಒಂದು ಮನುಷ್ಯನ ತಯಾರಿ ಮಾಡ್ದ. ಆದ್ರೆ ಆ ವಿಕ್ಟರ್ ಫ್ರಾಂಕೆನ್ಸ್ಟೈನ್ ಅವನ್ ತಯಾರಿ ಮಾಡಿರುವಂತಹ ಒಂದು ದೇಹದಿಂದನೇ ಹೆದರ್ಕೊಂಡು ಆ ಒಂದು ದೇಹನ ನಾಶ ಮಾಡೋಕೆ ಟ್ರೈ ಮಾಡ್ದ. ಆದ್ರೆ ಹಾಗೋ ಈಗ ನಾನು ಬಚಾವಾಗ್ಬಿಟ್ಟೆ. ಆ ವಿಕ್ಟರ್ ಫ್ರಾಂಕೆನ್ಸ್ಟೈನ್ ಕ್ರಿಯೇಟ್ ಮಾಡಿರೋ ಒಂದು ದೇಹದೊಳಗಡೆ ಸೋಲೆ ಇರೋದಿಲ್ಲ, ಅಂದ್ರೆ ಒಂದು ಆತ್ಮನೇ ಇರೋದಿಲ್ಲ. ಅವನ ಒಂದು ಆರ್ಗನ್ಸ್ಗಳು ಮಾತ್ರ ವರ್ಕ್ ಆಗುತ್ತೆ ಅಷ್ಟೇ, ಅದ್ರೊಳಗಡೆ ಆತ್ಮ ಇರೋದಿಲ್ಲ. ಇದ್ರಿಂದ ನನಗೆ ತುಂಬಾ ಕೋಪ ಬಂದ್ಬಿಟ್ಟು ವಿಕ್ಟರ್ ಫ್ರಾಂಕೆನ್ಸ್ಟೈನ್ ಹತ್ರ ಮತ್ತೆ ಹೋಗ್ಬಿಟ್ಟು ಅವ್ರ ಹೆಂಡತಿನ ಸಾಯಿಸ್ಬಿಟ್ಟೆ. ಅದೇ ಒಂದು ಕೋಪದಿಂದ ನಾನು ಅವ್ರ ಹೆಂಡತಿನ ಸಾಯಿಸಿರೋದ್ರಿಂದ ವಿಕ್ಟರ್ ಫ್ರಾಂಕೆನ್ಸ್ಟೈನ್ಗೆ ತುಂಬಾ ಕೋಪ ಬಂದು ನನ್ನ ಸಾಯಿಸೋಕೆ ಅನ್ಬಿಟ್ಟು ನನ್ನ ಹುಡ್ಕೊಳ್ತಾ ಬಂದ. ಆದ್ರೆ ಆ ಒಂದು ಚಳಿನ ಅವನ ಕೈಲಿ ತಡ್ಕೊಳಕ್ ಆಗ್ದಲೆ ಅವ್ನ ಅಲ್ಲೇ ಸತ್ತು ಹೋಗ್ಬಿಟ್ಟ. ಇಷ್ಟೇ ಆಗ್ಲಿ, ನನ್ನ ಕ್ರಿಯೇಟ್ ಮಾಡಿದನಲ್ಲ ಇವನು ಅಂದ್ಬಿಟ್ಟು ಇವನ್ ದೇಹನ ಅಲ್ಲೇ ಬಿಡದಲೆ ಈ ಮಾನ್ಸ್ಟರ್ ಏನ್ ಮಾಡುತ್ತೆ ಅಂದ್ರೆ ಒಂದು ಸ್ಮಶಾನದ ಹತ್ರ ತಗೊಂಡ್ಬರುತ್ತೆ. ಈ ವಿಕ್ಟರ್ ಫ್ರಾಂಕೆನ್ಸ್ಟೈನ್ ಸಮಾಧಿ ಮಾಡೋಣ ಅನ್ಬಿಟ್ಟು ತಗೊಂಡ್ಬಂದ್ಬಿಟ್ಟು ಹೀಗೆ ಸಮಾಧಿ ಮಾಡ್ತಿರ್ಬೇಕಾದ್ರೆ ಆಗ ನೋಡ್ತಿದ್ದಂಗೆನೆ ಅಲ್ಲಿಗೆ ಮಾನ್ಸ್ಟರ್ಸ್ ಗಳು ಬರುತ್ತೆ. ಬಂದ್ಬಿಟ್ಟು ಏಕ್ದಮ್ ಇವನ್ನ ಹೊಡಿಯೋಕೆ ಶುರು ಮಾಡುತ್ತೆ. ಆದ್ರೆ ಇವನು ಕೂಡ ಮಸ್ತಾಗಿ ಫೈಟ್ ಮಾಡೋಕೆ ಶುರು ಮಾಡ್ತಾನೆ. ಈ ಒಂದು ಫೈಟ್ ನ ದೂರದಿಂದ ಕೆಲವು ಕ್ರಿಯೇಚರ್ ಸ್ಟ್ಯಾಚ್ಯೂಗಳು ನೋಡ್ತಿರ್ತಾವಲ್ಲ ಅವುಗಳಿಗೆ ಜೀವ ಬಂದ್ಬಿಡುತ್ತೆ. ಜೀವ ಬಂದ್ ಏನ್ ಮಾಡುತ್ತೆ ಅಂದ್ರೆ ಇವುಗಳ ಹತ್ರ ಬರೋಕೆ ಶುರು ಮಾಡುತ್ತೆ. ಈ ಕಡೆ ಇಲ್ಲಿ ಈ ಮಾನ್ಸ್ಟರ್ಸ್ ಗಳು ಆ ವ್ಯಕ್ತಿನ ಹೊಡೆದು ಹಿಡ್ಕೊಂಡ್ಬಿಡ್ತಾರೆ. ಇನ್ನೇನ್ ಇವನು ಕರ್ಕೊಂಡು ಹೋಗ್ಬೇಕು ಅನ್ನೋಷ್ಟಲ್ಲಿ ಅಲ್ಲಿಗೆ ಈ ಮಾನ್ಸ್ಟರ್ ಕ್ರಿಯೇಚರ್ಸ್ ಗಳು ಬಂದ್ಬಿಟ್ಟು ಈ ಮಾನ್ಸ್ಟರ್ಸ್ ಗಳನ್ನೆಲ್ಲರನ್ನು ಕೂಡ ಮುಗ್ಸಕ್ಕೆ ಶುರು ಮಾಡುತ್ತೆ. ಆಕ್ಚುಲಿ ಏನಪ್ಪಾ ಅಂದ್ರೆ ಈ ಹಾರಾಡೋ ಕ್ರಿಯೇಚರ್ಸ್ ಇದಾರಲ್ಲ ಇವ್ರುಗಳನ್ನ ಗಾರ್ಗೋಯಿಲ್ಸ್ ಅಂತ ಕರೀತಾರೆ. ಈ ಮಾಸ್ಟರ್ ಗಳಿದಾರಲ್ಲ ಅವ್ರನ್ನ ನಬೇರಿಯಸ್ ಅಂತ ಕರೀತಾರೆ. ಈ ಗಾರ್ಗೋಯಿಲ್ಸ್ ಕಡೆಯವರು ನೆಬೇರಿಯನ್ಸ್ ಕಡೆಯವ್ರನ್ನ ಮುಗ್ಸಾಕ್ಬಿಟ್ಟು ಆ ವಿಕ್ಟರ್ ಫ್ರಾಂಕೆನ್ಸ್ಟೈನ್ ಡೆಡ್ ಬಾಡಿನ ನೋಡ್ತಾರೆ. ಅವಾಗ ಅವ್ರಿಗೊಂದು ಬುಕ್ ಸಿಗುತ್ತೆ. ಈ ವಿಕ್ಟರ್ ಫ್ರಾಂಕೆನ್ಸ್ಟೈನ್ ಹೇಗೆಲ್ಲ ಈ ಒಂದು ಡೆಡ್ ಬಾಡಿನ ಕ್ರಿಯೇಟ್ ಮಾಡ್ದ, ಅದಕ್ಕೆ ಜೀವ ಬರೋ ರೀತಿ ಮಾಡ್ದ ಅನ್ನೋದು ಎಲ್ಲ ಕೂಡ ಬರ್ದಿರುತ್ತೆ. ಮತ್ತೆ ವಿಕ್ಟರ್ ಫ್ರಾಂಕೆನ್ಸ್ಟೈನ್ ಕ್ರಿಯೇಟ್ ಮಾಡಿರುವಂತ ಒಂದು ದೇಹನ ಇವ್ರ ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ನಾವು ಗಾರ್ಗೋಯಿಲ್ಸ್ ನ ಲೀಡರ್ ನ ನೋಡ್ತೀವಿ. ಇವಳ ಹೆಸರು ಲೆನೋರ್ ಅಂತ. ಇವಳು ಗಾರ್ಗೋಯಿಲ್ಸ್ ನ ಒಂದು ಲೀಡರ್ ಆಗಿರ್ತಾಳೆ. ಇವರೆಲ್ಲ ಆಕ್ಚುಲಿ ದೇವತೆಗಳ ಒಂದು ಅಂಶ ಆಗಿರ್ತಾರೆ. ಈ ಲೆನೋರು ಇವನ್ನ ನೋಡಿದ ತಕ್ಷಣ ಗೊತ್ತಾಗೋಗ್ಬಿಡುತ್ತೆ ಫ್ರಾಂಕೆನ್ಸ್ಟೈನ್ ಇವನ್ನೇ ಕ್ರಿಯೇಟ್ ಮಾಡಿರೋದು, ಇವನೊಂಥರ ಸ್ಪೆಷಲ್ ಆಗಿರೋ ವ್ಯಕ್ತಿ. ಯಾಕೆ ಅಂದ್ರೆ ನಮ್ ಹೀರೋಗಂತೂ ಸಾವೇ ಬರೋದಿಲ್ಲ, ಅವನೊಳಗಡೆ ಆತ್ಮನೇ ಇಲ್ಲ ಅಂದ್ಮೇಲೆ ಎಲ್ಲಿಂದ ಸಾವು ಬರುತ್ತೆ ಅವನ್ಗೆ. ಮತ್ತೆ ಗೇಡಿಯನ್ ಹೇಳ್ತಾನೆ ಈ ಒಂದು ವ್ಯಕ್ತಿನ ನೆಬೇರಿಯನ್ಸ್ ಕಡೆಯವರು ಹುಡುಕ್ತಿದ್ರು, ಇವನ್ನ ನಾವು ಮುಗಿಸ್ಪಡೋಣ ಇಲ್ಲಾಂದ್ರೆ ನಮ್ಗೆ ಮುಂದಕ್ಕೆ ತೊಂದರೆ ಆಗುತ್ತೆ ಅಂತ. ಆದ್ರೆ ಲೆನೋರ್ ಇದನ್ನ ತಡಿತಾಳೆ. ಇವನ್ ತುಂಬಾ ಸ್ಪೆಷಲ್ ಆಗಿರೋ ವ್ಯಕ್ತಿ, ಅದಕ್ಕೋಸ್ಕರ ನೆಬೇರಿಯನ್ಸ್ ಕಡೆಯವರು ಇವನ್ನ ಹುಡುಕ್ತಿದ್ರು. ಅವನ್ನ ಕಟ್ಟಿಂದ ಬೀಳಿಸ್ಬಿಟ್ಟು ಲೆನೋರ್ ಅವನ್ಗೆ ಹೇಳ್ತಾ ಹೋಗ್ತಾಳೆ, ನಾವೆಲ್ಲರೂ ಕೂಡ ದೇವ್ರನ ಒಂದು ಅಂಶ, ನಮ್ಮನ್ನ ಈ ಭೂಮಿ ಮೇಲೆ ದೇವ್ರುಗಳು ಬಿಟ್ಟಿದ್ದೆ ಈ ಡೀಮನ್ಸ್ ಗಳಿಂದ ಜನರುಗಳನ್ನ ಕಾಪಾಡೋದಕ್ಕೆ ಅಂತ. ಲೆನೋರೇ ನಮ್ ಹೀರೋಗೆ ಒಂದು ಹೆಸರನ್ನ ಕೊಡ್ತಾಳೆ, ಅದು ಆಡಮ್ ಅಂತ. ನಾವು ಇವನ್ನ ಆಡಮ್ ಅಂತಾನೆ ಕರೆಯೋಣ. ಆಡಮ್ ಹತ್ರ ಲೆನೋರು, ನಿನ್ನ ಈ ಡೀಮನ್ಸ್ ಗಳು ಹುಡುಕ್ತಾ ಇರೋದೇ ನಿನ್ನ ಹೇಗೆ ಕ್ರಿಯೇಟ್ ಮಾಡಿರೋದು ಅಂತ ಒಂದು ವಿಷಯನ ತಿಳ್ಕೊಂಡು ಅವರು ರಾಜ್ಯಭಾರನ ಮಾಡೋದಕ್ಕೆ, ಅದಕ್ಕೋಸ್ಕರ ನೀನ್ ಎಲ್ಲೂ ಕೂಡ ಹೊರಗಡೆನೆ ಹೋಗ್ಬಾರ್ದು, ನೀನ್ ನಮ್ ಜಾಗದಲ್ಲೇ ಇರು ಅಂತ. ಅದಕ್ಕೆ ಆಡಮ್ ಕೂಡ ಒಪ್ಕೊಳ್ಳೋದಿಲ್ಲ, ನಾನು ನನ್ನ ದಾರಿನ ನೋಡ್ಕೊಂಡು ಹೋಗ್ತೀನಿ, ನನ್ನ ಬಿಟ್ಬಿಡಿ ಅಂತ. ಲೆನೋರ್ ಕೂಡ ಇಷ್ಟು ಅರ್ಥ ಮಾಡ್ಸಕ್ಕೆ ಟ್ರೈ ಮಾಡ್ತಾಳೆ, ಇದರಿಂದ ತುಂಬಾ ಉಪಯೋಗ ಆಗುತ್ತೆ, ನೀನ್ ಇಲ್ಲೇ ಇರು ಅಂತ. ಆದ್ರೆ ಇವ್ನ್ ಕೇಳೋದೇ ಇಲ್ಲ. ಇದರಿಂದ ಲೆನೋರ್ ಏನ್ ಮಾಡ್ತಾಳೆ ಅಂದ್ರೆ ಅಫೀರ್ ಮತ್ತೆ ಕಜಾಯಾಗೆ ಇವನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಕೆಲವು ಆಯುಧಗಳನ್ನ ಕೊಟ್ಟು ಕಳ್ಸಿ ಅಂತ ಹೇಳ್ಬಿಡ್ತಾಳೆ. ಅದಕ್ಕೋಸ್ಕರ ಅವ್ರುಗಳು ಕೂಡ ವೆಪನ್ ಗಳಿರುವಂತ ರೂಮ್ ಗೆ ಬರ್ತಾರೆ. ನೋಡು, ನೀನ್ ಯಾವ್ದೇ ಒಂದು ವೆಪನ್ ತಗೋ, ಅದ್ರ ಮೇಲೆ ನಮ್ ದೇವ್ರನ್ನ ಒಂದು ಸಿಂಬಲ್ ಇರ್ಬೇಕಷ್ಟೇ. ಆ ಸಿಂಬಲ್ ಗಳಿದ್ರೆ ಮಾತ್ರ ಆ ಡೀಮನ್ ಗಳನ್ನ ಸಾಯಿಸಿ ನರಕೋಕೆ ಕಳ್ಸಕ್ ಆಗೋದು, ಇಲ್ಲ ಅಂದ್ರೆ ಅವುಗಳನ್ನ ಕಳ್ಸೋದಕ್ ಆಗೋದಿಲ್ಲ ಅಂತ. ಇದನ್ನೆಲ್ಲ ಕೇಳ್ಬಿಟ್ಟು ಆಯ್ತು ಅಂದ್ಬಿಟ್ಟು ಅವ್ನು
ಇವನು ಕೂಡ ಒಂದು ವೆಪನ್ ತಗೋತಾನೆ. ಅದು ಒಂದು ಮೆಟಲ್ ಕೋಲ್ ಆಗಿರುತ್ತೆ. ಅದನ್ನ ತಗೊಂಡು ಅಲ್ಲಿಂದ ಹೋಗ್ತಾ ಇರ್ತಾನೆ. ಇವನು ಕೂಡ ಹೋಗ್ಬೇಕಾದ್ರೆ ಅಫೀರ್ ಹೇಳ್ತಾನೆ, ನಿನ್ಗೇನಾದ್ರು ಮತ್ತೆ ವಾಪಸ್ ಬರ್ಬೇಕು ಅನ್ಸಿದ್ರೆ ಇಲ್ಲಿಗೆ ಬಾ ಅಂತ. ಮತ್ತೆ ನಾವು ಇಲ್ಲಿ ಲೆನೋರ್ನ ನೋಡ್ತೀವಿ. ಲೆನೋರ್ ಹತ್ರ ಗಿಡೋನ್ ಬಂದ್ಬಿಟ್ಟು ಅವನ್ನ ಏನ್ ತಿಗ್ಬಿಟ್ರಿ ಅವನ್ನ ಮುಗಿಸ್ಬಿಡ್ಬೇಕು ತಾನೆ ಅಂದಾಗ, ನೀನ್ ಎಷ್ಟೇ ಟ್ರೈ ಮಾಡಿದ್ರು ಅವನ್ನ ನೀವು ಮುಗ್ಸಾಕ್ ಆಗೋದಿಲ್ಲ, ಯಾಕೆಂದ್ರೆ ಅವನ್ನ ತಯಾರಿ ಮಾಡಿರೋದೇ ಆ ರೀತಿ, ಅವ್ನ್ ಮತ್ತೆ ವಾಪಸ್ ಬಂದೇ ಬರ್ತಾನೆ ಅನ್ಬಿಟ್ಟು ಆ ಒಂದು ಬುಕ್ ನ ಸೇಫ್ ಆಗಿಡು, ಇದು ಯಾರ ಕೈಗೂ ಸಿಗ್ಬಾರ್ದು, ಆ ರೀತಿ ಸೇಫ್ ಆಗಿಡು ಅಂತ ಹೇಳ್ಬಿಟ್ಟು ಕೊಟ್ಟು ಕಳಿಸ್ತಾಳೆ. ಈ ಕಡೆ ನಮ್ಮ ಹೀರೋ ಆಡಮ್ ಇವ್ರು ಯಾರ ಕೈಗೂ ಸಿಗ್ಬಾರ್ದು ಅನ್ಬಿಟ್ಟು ಜನಗಳೇ ಇಲ್ದಿರೋ ಜಾಗಕ್ಕೆ ಹೋಗ್ಬಿಟ್ಟು ಇವನ್ ಪಾಡಿಗೆ ಇವನು ತನ್ನ ಒಂದು ಪವರ್ನೆಲ್ಲ ಹೇಗೆಲ್ಲ ಯೂಸ್ ಮಾಡಬೇಕು ಅನ್ನೋದನ್ನ ಕಲ್ತ್ಕೋತಾ ಇರ್ತಾನೆ. ಎಷ್ಟೋ ವರ್ಷಗಳ ಕಾಲ ಕಳೆದು ಹೋಗ್ಬಿಡುತ್ತೆ. ಆದ್ರೂ ಕೂಡ ನೆಬೇರಿಯನ್ಸ್ ಈ ಒಬ್ಬ ವ್ಯಕ್ತಿನ ಹುಡ್ಕೊಂಡು ಇವನು ಯಾವ ಜಾಗದಲ್ಲಿ ಇರ್ತಾನೋ ಆ ಜಾಗಕ್ಕೆ ಬಂದೇ ಬಿಡ್ತಾರೆ. ಇದನ್ನ ನೋಡಿದ ನಮ್ಮ ಹೀರೋ ಆಡಮ್ ನನ್ನನ್ನ ಯಾವ ಹುಡುಕ್ತಾ ಇದ್ದಾನೆ, ಆ ವಿಷಯನ ತಿಳ್ಕೊಬೇಕು, ಎಂತಕ್ಕೋಸ್ಕರ ನನ್ನ ಹುಡುಕ್ತಾ ಇದ್ದಾನೆ ಅನ್ಬಿಟ್ಟು ನೆಬೇರಿಯನ್ಸ್ ಮೇಲೆ ಇವನೇ ಅಟ್ಯಾಕ್ ಮಾಡೋಕೆ ಶುರು ಮಾಡ್ತಾನೆ. ಅಲ್ಲಿರೋರು ಎಲ್ಲರಿಗೂ ಹೊಡೆದ್ಬಿಟ್ಟು ಮತ್ತೆ ಇವನು ಗಾರ್ಗೋಯಿಲ್ಸ್ ನ ಒಂದು ಪ್ರಪಂಚಕ್ಕೆ ಬರ್ತಾನೆ. ಬಂದ್ಬಿಟ್ಟು ಆ ಸಿಟಿ ಒಳಗಡೆ ಎಲ್ಲ ಮಾನ್ಸ್ಟರ್ಸ್ ಗಳೆಲ್ಲ ಇವನ್ಗೆ ಕಣ್ಣಿಗೆ ಬೇಗ ಕಾಣಿಸ್ಬಿಡುತ್ತಾರೆ, ಯಾರು ಮಾನ್ಸ್ಟರ್ಸ್ ಯಾರು ಹ್ಯೂಮನ್ಸ್ ಅಂತ. ಇದರಿಂದ ಅಲ್ಲಿ ಕೆಲವು ಮಾನ್ಸ್ಟರ್ಸ್ ಗಳಿರುತ್ತೆ. ಇದರಿಂದ ನೆಬೇರಿಯನ್ನ ಲೀಡರ್ ಯಾರು ಅಂತ ತಿಳ್ಕೊಬೇಕು ಅಂದ್ಬಿಟ್ಟು ಅಲ್ಲಿರೋಂತಹ ಮಾನ್ಸ್ಟರ್ಸ್ ಗಳ ಮೇಲೆ ಅಟ್ಯಾಕ್ ಮಾಡ್ತಾನೆ. ಆದ್ರೆ ಈ ಒಂದು ಫೈಟ್ ಅಲ್ಲಿ ಒಬ್ಬ ಪೊಲೀಸ್ ಆಫೀಸರ್ ಅಲ್ಲಿಗೆ ಬರ್ತಾನೆ. ಆಗ ನೋಡ್ತಿದ್ದಂಗೆನೆ ನೆಬೇರಿಯನ್ಸ್ ಮಾನ್ಸ್ಟರ್ಸ್ ಗಳು ಆ ಪೊಲೀಸ್ ಆಫೀಸರ್ ನ ಸಾಯಿಸ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗೊಂತ ಹೋಗ್ಬಿಡ್ತಾನೆ. ಆಡಮ್ ಕೂಡ ಅವ್ರನ್ನ ಫಾಲೋ ಮಾಡ್ಕೊಂಡು ಹಿಡಿಯೋಕೆ ಟ್ರೈ ಮಾಡ್ತಾನೆ, ಆದ್ರೆ ಆಗೋದಿಲ್ಲ, ಎಸ್ಕೇಪ್ ಆಗೊಂತ ಹೋಗ್ಬಿಡ್ತಾರೆ. ಆಗ ಸಡನ್ ಆಗಿ ಅಲ್ಲಿಗೆ ಗಾರ್ಗಲ್ಸ್ ಕ್ರಿಯೇಚರ್ ಬಂದ್ಬಿಟ್ಟು ಅವನ ಅಲ್ಲಿಂದ ಎತ್ಕೊಂಡು ಹೋಗ್ಬಿಡುತ್ತೆ. ಮತ್ತೆ ನಮ್ಗೆ ಇಲ್ಲಿ ನೆಬೇರಿಯನ್ಸ್ ನ ಪ್ರಿನ್ಸ್ ನ ತೋರಿಸ್ತಾರೆ. ಇವನ ಹೆಸರು ವಿಸೆಕ್ಸ್ ಅಂತ. ಇವನ್ ಆಕ್ಚುಲಿ ಒಂದು ಲ್ಯಾಬ್ ಅಲ್ಲಿ ಸೀಕ್ರೆಟ್ ಗೆ ರಿಸರ್ಚ್ ಮಾಡ್ತಾ ಇರ್ತಾನೆ. ವಿಕ್ಟರ್ ಫ್ರಾಂಕೆನ್ಸ್ಟೈನ್ ತರನೇ ಇವನು ಕೂಡ ಸತ್ತೋಗಿರೋ ಡೆಡ್ ಬಾಡಿಗೆ ಜೀವ ಬರ್ಸ್ಬೇಕು ಅಂದ್ಬಿಟ್ಟು ಒಂದು ಸೈಂಟಿಸ್ಟ್ ನ ಸಹಾಯ ತಗೋತಾ ಇರ್ತಾನೆ. ಇವಳ ಹೆಸರು ಟೇರಾ ಅಂತ. 3 ವರ್ಷಗಳಿಂದ ಈ ಪ್ರಾಜೆಕ್ಟ್ ಮೇಲೆ ಕೆಲಸ ಮಾಡಿರೋದ್ರಿಂದ ಇವತ್ತು ನೋಡೋಣ ಸಕ್ಸಸ್ ಆಗುತ್ತಾ ಇಲ್ವಾ ಅನ್ಬಿಟ್ಟು ಒಂದು ಸತ್ತೋಗಿರೋ ಇಲಿನ ತಗೊಂಡ್ಬಂದ್ಬಿಟ್ಟು ಅದನ್ನ ಬದುಕ್ಸಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಸ್ಟಾರ್ಟಿಂಗ್ 100 ವ್ಯಾಟ್ ನ ಕರೆಂಟ್ ಶಾಕ್ ನ ಕೊಡ್ತಾರೆ, ಆದ್ರೆ ಏನು ಯೂಸ್ ಆಗೋದಿಲ್ಲ. ಅವಾಗ ಟೇರಾ 200 ವ್ಯಾಟು ಕೊಡಿ ಅಂತ ಹೇಳ್ತಾಳೆ. ಮತ್ತೆ 200 ವ್ಯಾಟು ಕೂಡ ಕೊಡ್ತಾರೆ, ಆದ್ರೆ ಏನು ಯೂಸ್ ಆಗೋದಿಲ್ಲ. ಇದರಿಂದ ಬೇಜಾರಾಗ್ತಾ ಇರ್ತಾರೆ, ಎಷ್ಟು ಟ್ರೈ ಮಾಡಿದ್ರು ಆಗ್ತಾನೆ ಇಲ್ವಲ್ಲ ಅನ್ಬಿಟ್ಟು. ಆಗ ನೋಡ್ತಿದ್ದಂಗೆನೆ ಆ ಒಂದು ಇಲಿಗೆ ಜೀವ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನ ನೋಡಿ ವಿಸೆಕ್ಸ್ ಕೂಡ ತುಂಬಾ ಖುಷಿ ಪಡ್ತಾನೆ. ಅವಾಗ ಇವಳ ಹತ್ರ ಬಂದ್ಬಿಟ್ಟು ಇದನ್ನ ಮನುಷ್ಯ ಮೇಲೆ ಟ್ರೈ ಮಾಡಿದ್ರೆ ಹೇಗಿರುತ್ತೆ ಅಂತ. ಆದ್ರೆ ಮನುಷ್ಯಂಗೆ ಎಷ್ಟು ವ್ಯಾಟು ಪವರ್ ಕೊಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇರೋದಿಲ್ಲ ಇವ್ರಿಗೆ. ಇದನ್ನೆಲ್ಲ ಹ್ಯೂಮನ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಆಗೋದಿಲ್ಲ ಸರ್, ತುಂಬಾ ಡೇಂಜರಸ್ ಆಗಿರುತ್ತೆ ಅಂತ ಟೇರಾ ಕೂಡ ಹೇಳ್ತಾ ಇರ್ತಾಳೆ. ಮತ್ತೆ ಈ ಒಂದು ಕೆಲಸನ ವಿಕ್ಟರ್ ಫ್ರಾಂಕೆನ್ಸ್ಟೈನ್ ಹೇಗ್ ಮಾಡ್ದ ಅಂತ ಕ್ವಶನ್ ಮಾಡ್ತಾನೆ. ಅದಕ್ಕೆ ಟೇರಾನು ಕೂಡ ಅದೆಲ್ಲ ಒಂದು ಮಿತ್ ಅಷ್ಟೇ, ವಿಕ್ಟರ್ ಫ್ರಾಂಕೆನ್ಸ್ಟೈನ್ ಅನ್ನೋನು ಈ ಒಂದು ಪ್ರಾಜೆಕ್ಟ್ ನ ಕಂಡಿಡ್ದಿದ್ರೆ ಪ್ರಪಂಚಕ್ಕೆ ಯಾಕೆ ಅವನು ಹೇಳಲಿಲ್ಲ ಈ ರೀತಿ ಕಂಡಿಡ್ದಿದ್ದೀನಿ ಅಂತ. ಅಕಸ್ಮಾತ್ ಅವ್ನು ಹೇಳ್ದೆ ಇದ್ರು ಕೂಡ ಅವನ ಹತ್ರ ಬುಕ್ಕರ್ ಇರ್ಬೇಕಲ್ವಾ, ಆ ಒಂದು ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಏನೇನು ಉಪಯೋಗಿಸ್ಕೊಂಡೆ ಅಂತ ಕೊಂಡೆ ಈ ಸೈಂಟಿಸ್ಟ್ ಗಳು ಇಕೊಂಡಿರ್ತಾರೆ. ಆ ಒಂದು ಪ್ರೂಫ್ ಇರ್ಬೇಕು ತಾನೆ ಅಂತ ಹೇಳ್ತಿರ್ಬೇಕಾದ್ರೆ ಇವನ್ ಒಂದು ಐಡಿಯಾ ಬರುತ್ತೆ ವಿಸೆಕ್ಸ್ಗೆ. ವಿಕ್ಟರ್ ಫ್ರಾಂಕೆನ್ಸ್ಟೈನ್ ಹೇಗೆಲ್ಲ ಒಂದು ಬಾಡಿಗೆ ಜೀವ ಬರ್ಸ್ತಾ ಅಂತ ಒಂದು ಬುಕ್ ನಿನಗೆ ಸಿಕ್ಕಿದ್ರೆ ಅದರಿಂದ ನೀನು ಅನಲೈಸ್ ಮಾಡ್ಬಿಟ್ಟು ಮತ್ತೆ ನೀನು ಆ ಪ್ರಾಜೆಕ್ಟ್ ನ ಸಕ್ಸಸ್ ಮಾಡ್ತೀಯ ಅಂತ. ಅದಕ್ಕೆ ಇವಳು ಕೂಡ ಆಬ್ವಿಯಸ್ಲಿ ಆಗುತ್ತೆ, ಆ ಒಂದು ಬುಕ್ ಸಿಕ್ಕಿದ್ರೆ ಸಾಕು, ಅವ್ನು ಹೇಗ್ ಮಾಡ್ದ ಅಂತ ತಿಳ್ಕೊಂಡು ನಾವು ಕೂಡ ಮಾಡ್ಬೋದು ಅಂತ. ಇದರಿಂದ ವಿಸೆಕ್ಸ್ ಆ ಒಂದು ಬುಕ್ ನ ಹುಡ್ಕೋಕೆ ಶುರು ಮಾಡ್ತಾನೆ. ಇವಾಗಿಂದ ಆಡಮ್ ನ ಕರ್ಕೊಂಡು ಕ್ಯಾಥೆಡ್ರಲ್ ಗೆ ಬರ್ತಾರೆ. ಬಂದಾಗ ಇವನ್ನ ಮತ್ತೆ ಲಾಕ್ ಮಾಡ್ಕೋತಾರೆ. ಅವಾಗ ಲಿಯೋನ್ ಅವರು ಬಂದ್ಬಿಟ್ಟು ನೀನು ಹೊರಗಡೆ ಎಲ್ಲ ಈ ರೀತಿ ಹೊಡೆದಾಡೋದಕ್ಕಾಗೋದಿಲ್ಲ, ಹ್ಯೂಮನ್ಸ್ ಮುಂದೆನೆ ಈ ರೀತಿ ಫೈಟ್ ಮಾಡೋಂಗಿಲ್ಲ, ನೀನು ನಾವೇನಿರೋ ಸೀಕ್ರೆಟ್ ಆಗಿ ಫೈಟ್ ಮಾಡ್ಬೇಕು ಅಂತ. ಇವನು ಕೂಡ ನಾನು ಡಿಫೆಂಡ್ ಮಾಡ್ತಿದ್ದೆ ಅಷ್ಟೇ, ಅವ್ನು ಯಾರು ನನ್ನ ಹುಡುಕ್ತಾ ಇದ್ದಾನೆ ಅವನ್ನ ನಾನು ಹುಡುಕ್ತಿದ್ದೆ ಅಷ್ಟೇ ಅಂತ. ಲಿಯೋನ್ ಅವರು ಕೂಡ ನೀನ್ ಯಾರು ಅಂತ ನಿನ್ಗೆ ಗೊತ್ತಿಲ್ಲ, ನೀನೇನಾದ್ರು ಕೈ ಸಿಕ್ಕಿದ್ರೆ ನಿನ್ನ ಚೆನ್ನಾಗಿ ಯೂಸ್ ಮಾಡ್ಕೊಂಡ್ಬಿಡ್ತಾರೆ, ಇದರಿಂದ ನೀನ್ ಎಲ್ಲೂ ಹೋಗ್ಬಾರ್ದು, ಇನ್ಮೇಲೆ ಇಲ್ಲೇ ಇರ್ಬೇಕು ಅಂದ್ಬಿಟ್ಟು ಇವನ್ನ ಲಾಕ್ ಮಾಡ್ಕೊಂಡ್ಬಿಡ್ತಾರೆ. ಹೇಳಿದ್ರು ಕೂಡ ಬಿಡೋದಿಲ್ಲ, ನನ್ನ ಹೊರಗಡೆ ಬಿಡಿ ಅಂದ್ರು ಕೂಡ ಅಲ್ಲೇ ಲಾಕ್ ಮಾಡ್ಬಿಡ್ತಾರೆ. ಈ ಕಡೆ ನೆಬೇರಿಯನ್ಸ್ ವಿಸೆಕ್ಸ್ ಗೆ ಗೊತ್ತಾಗೋಗ್ಬಿಡುತ್ತೆ ವಿಕ್ಟರ್ ಫ್ರಾಂಕೆನ್ಸ್ಟೈನ್ ಗಾರ್ಗಲ್ಸ್ ಜೊತೆ ಇದ್ದಾನೆ ಅನ್ಬಿಟ್ಟು. ಇದರಿಂದ ಅಲ್ಲಿಂದ ಅವನ್ನ ಕರ್ಕೊಂಡ್ ಬರೋದಕ್ಕೆ ಅನ್ಬಿಟ್ಟು ಇವನ್ನ ಒಬ್ಬ ಸ್ಪೆಷಲಿಸ್ಟ್ ಆದ ಡೀಮನ್ ನ ಕರೆಸ್ತಾನೆ. ಇವನ ಹೆಸರು ಝೂರಿಯಲ್ ಅಂತ. ಇವನ ಹತ್ರ ವಿಸೆಕ್ಸ್ ವಿಕ್ಟರ್ ಫ್ರಾಂಕೆನ್ಸ್ಟೈನ್ ಕಂಡಿಡಿದಿರೋಂತ ಒಂದು ಮಾನ್ಸ್ಟರ್ ಗಾರ್ಗಲ್ಸ್ ಜೊತೆ ಇದೆ, ನೀನ್ ಏನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ, ಆ ಒಂದು ಮಾನ್ಸ್ಟರ್ ನನಗೆ ಬೇಕು ಅಂತ ಕೇಳ್ತಾನೆ. ಇದರಿಂದ ಝೂರಿಯಲ್ ಕೂಡ ಆದಷ್ಟು ಬೇಗ ಅವನ್ನ ನಿಮ್ಮ ಹತ್ರ ಕರ್ಕೊಂಡ್ ಬರ್ತೀನಿ ಅಂತ ಒಪ್ಕೊಂಡ್ಬಿಡ್ತಾನೆ. ಒಪ್ಕೊಂಡು ಇವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅನ್ಬಿಟ್ಟು ಕೆಲವು ಡೀಮನ್ಸ್ ಗಳನ್ನೆಲ್ಲ ಹಾಕೊಂಡು ಹೋಗ್ತಾನೆ. ಈ ವಿಷಯ ಗಾರ್ಗಲ್ಸ್ ಗೆ ಗೊತ್ತಾಗೋಗ್ಬಿಟ್ಟಿರುತ್ತೆ. ಇವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅನ್ಬಿಟ್ಟು ಸುಮಾರು ಜನ ಒಂದು 50ಕ್ಕಿಂತ ಜಾಸ್ತಿ ಈ ಡೀಮನ್ಸ್ ಗಳು ನಮ್ಮ ಒಂದು ಕ್ಯಾಥೆಡ್ರಿಕ್ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ಅಂತ. ಇದರಿಂದ ಅಫೀರ್ ಮತ್ತೆ ಕೊಜಾಯಿಗೂ ಕೂಡ ಈ ಹೋಗ್ಬಿಟ್ಟು ಆಡಮ್ ನ ಸರಿಯಾಗಿ ನೋಡ್ಕೊಳ್ಳಿ ಅನ್ಬಿಟ್ಟು ಗೀಡೆಯನ್ನು ತನ್ನ ಮಾಸ್ಟರ್ ರೂಪಕ್ಕೆ ಬಂದ್ಬಿಟ್ಟು ಇಲ್ಲಿ ಒಂದು ಫೈಟ್ ನಡೆಯುತ್ತೆ. ಈ ಒಂದು ಫೈಟ್ ನೋಡೋದಕ್ಕೆ ಮಾತ್ರ ಸೂಪರ್ ಆಗಿರುತ್ತೆ. ನೋಡ್ತಿದ್ದಂಗೆನೆ ಎಷ್ಟೊಂದು ಡೀಮನ್ಸ್ ಗಳು ಇವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಬರುತ್ತೆ. ಆದ್ರೂ ಕೂಡ ಇವ್ರುಗಳು ಹೆದರ್ಕೊಳ್ದಲ್ಲೇ ಆ ಒಂದು ಡೀಮನ್ಸ್ ಗಳಿಗೆ ಸರಿಯಾಗಿ ಹೊಡಿತಾ ಅವ್ರಗಳು ಎಲ್ಲಾರನ್ನು ಕೂಡ ನರಕಕ್ಕೆ ಕಳಿಸ್ತಾ ಇರ್ತಾರೆ. ಈ ಒಂದು ಯುದ್ಧದಲ್ಲಿ ಡೀಮನ್ಸ್ ಗಳು ಮಾತ್ರ ಅಲ್ಲ, ಈ ಗಾರ್ಗಲ್ಸ್ ಅಂದ್ರೆ ಈ ಏಂಜಲ್ಸ್ ಗಳು ಕೂಡ ಸತ್ತು ಹೋಗ್ತಾ ಇರ್ತವೆ. ಹೌದು, ಅವ್ರಗಳಿಗೂ ಕೂಡ ಸಾವಿರುತ್ತೆ. ನೋಡ್ತಿದ್ದಂಗೆನೆ ಆ ಕ್ಯಾಥೆಡ್ರಲ್ ಒಳಗಡೆಗೆ ಎಲ್ಲಾ ಡಿಮನ್ಸ್ ಗಳು ನುಗ್ಬಿಡುತ್ತೆ. ಈ ಕಡೆ ಆಡಮ್ ನ ಸೇಫ್ ಮಾಡ್ತಾ ಇರ್ತಾರಲ್ಲ, ಇವನ್ನ ಸೇಫ್ ಮಾಡಿದ್ರೆ ಹೀಗೆ ಸರೋಗೋದಿಲ್ಲ, ಇವನ್ನ ಬಿಡ್ಬೇಕು ಫೈಟ್ ಮಾಡಕ್ಕೆ ಅನ್ಬಿಟ್ಟು ಇವನ್ನ ಫೈಟ್ ಮಾಡಕ್ಕೆ ಇಳಿಸ್ತಾರೆ. ಇದರಿಂದ ನಮ್ಮ ಹೀರೋ ಆಡಮ್
ಕೂಡ ಮಸ್ತಾಗಿ ಫೈಟ್ ಮಾಡಕ್ಕೆ ಶುರು ಮಾಡ್ತಾನೆ. ಆದ್ರೆ ಈ ಒಂದು ಫೈಟ್ ಅಲ್ಲಿ ಅಫೀರ್ ಮತ್ತೆ ಕೆಜಾ ಇಬ್ರು ಕೂಡ ಸತ್ತೋಗ್ಬಿಡ್ತಾರೆ. ನೆಕ್ಸ್ಟ್ ಎಲ್ಲ ಫೈಟ್ ಮಾಡ್ತಾ ಒಂದು ಟೈಮ್ ಅಂತ ಬರುತ್ತೆ. ಅದಾದ್ಮೇಲೆ ಡೀಮನ್ಸ್ ಗಳೆಲ್ಲ ವಾಪಸ್ ಓಡೋಗ್ತಾ ಇರ್ತಾರೆ. ಇದರಿಂದ ಗಿಡಿಯನು ತನ್ನ ಒಂದು ಸೈನಿಕರನ್ನೆಲ್ಲ ಹಾಕೊಂಡು ಓಡೋಗ್ತಿರಂತಹ ಮಾನ್ಸ್ಟರ್ಸ್ ಗಳನ್ನ ಮುಗ್ಸಕ್ಕೆ ಅಂತ ಅವ್ರ ಹಿಂದೆ ಹೊಂಟೋಗ್ಬಿಡ್ತಾನೆ. ಈ ಕಡೆ ಆಡಮ್ ಒಂದು ಮಾನ್ಸ್ಟರ್ ನ ಹಿಡ್ಕೊಂಡ್ಬಿಟ್ಟು ಯಾರವನು ನೆಬೇರಿಯನ್ಸ್ ಲೀಡರ್ ಯಾರು, ಎಲ್ಲಿದ್ದಾನೆ ಅವನು ಅಂತ ಎಲ್ಲಾನು ಕೂಡ ಕೇಳ್ತಾ ಇರ್ತಾನೆ. ಅದಕ್ಕೆ ಒಂದು ಮಾಸ್ಟರ್ ಕೂಡ ಈ ಒಂದು ಪ್ಲಾನ್ ನಾವು ಬೇಕು ಅಂತಾನೆ ಮಾಡಿದ್ದು, ಯಾಕೆಂದ್ರೆ ನಿಮ್ಮ ಪ್ರಿನ್ಸೆಸ್ ಲಿಯೋನೋರ್ನ ಕ್ಯಾಚ್ ಮಾಡ್ಕೊಳ್ಳೋದಕ್ಕೆ ಅಂತ. ಇಷ್ಟ್ರಲ್ಲಿ ಆಲ್ರೆಡಿ ಜೂರಿಯಲ್ಲೂ ನಿಮ್ಮ ಪ್ರಿನ್ಸೆಸ್ ಲಿಯೋನೋರ್ನ ಕಿಡ್ನಾಪ್ ಮಾಡ್ಕೊಂಡು ತಗೊಂಡ್ ಹೋಗಿರ್ತಾನೆ ಅಂತ. ಇದರಿಂದ ಅವ್ನಿಗೆ ಸರಿ ಆಗ್ಬಿಡ್ತು, ಎಲ್ಲಿ ಕಿಡ್ನಾಪ್ ಮಾಡ್ಕೊಂಡು ತಗೊಂಡು ಹೋದ ಹೇಳು, ಇಲ್ಲಾಂದ್ರೆ ನಿನ್ನ ಮುಗಿಸ್ತೀನಿ ಅಂತ. ಇದರಿಂದ ಭಯ ಪಡ್ಕೊಂಡ ಡಿಮನ್ ಕೂಡ ವಾಲ್ಟನ್ ಥಿಯೇಟರ್ಗೆ ಕರ್ಕೊಂಡು ಹೋದ ಅಂತ. ಈ ಕಡೆ ಗಿಡನ್ಗೂ ಹೋಗ್ಬಿಡುತ್ತೆ ಲಿಯೋನೋರ್ನ ಕಿಡ್ನಾಪ್ ಮಾಡ್ಕೊಂಡು ತಗೊಂಡ್ ಹೊಂಟೋಗ್ಬಿಟ್ಟಿದ್ದಾರೆ ಇವರು ಅಂತ. ಗಿಡಿಯನ್ಗೆ ಗೊತ್ತಾಗ್ಬಿಟ್ಟಿರುತ್ತೆ ನೆಬೇರಿಯನ್ಸ್ ಅವ್ರಿಗೆ ಈ ಆಡಮ್ ಬೇಕು, ಆದ್ರೆ ಆಡಮ್ ಇಲ್ಲಿ ಇರೋದಿಲ್ಲ, ಎಸ್ಕೇಪ್ ಆಗೋಗ್ಬಿಟ್ಟಿರ್ತಾನೆ. ಆಕ್ಚುಲಿ ಅವನು ಲಿಯೋನೋರ್ನ ಕಾಪಾಡೋದಕ್ಕೆ ಅಂತ ಹೊಂಟೋಗ್ಬಿಟ್ಟಿರ್ತಾನೆ. ಆಡಮ್ ನ ಹೇಗೆ ಸೃಷ್ಟಿ ಮಾಡಿದ್ರು ಅಂತ ಒಂದು ಬುಕ್ ಇರುತ್ತಲ್ಲ, ಆ ಬುಕ್ ನ ತಗೊಂಡೋಗಿ ನೆಬೇರಿಯನ್ಸ್ ಕೈಗೆ ಕೊಟ್ಟು ನಮ್ಮ ರಾಣಿನ ಕಾಪಾಡ್ಕೊಂಬರೋಣ ಅಂತ ಪ್ಲಾನ್ ಮಾಡ್ಕೊಂಡು ಆ ಬುಕ್ ನ ತಗೊಂಡು ವಾಲ್ಟನ್ ಥಿಯೇಟರ್ ಗೆ ಬರ್ತಾನೆ. ಬಂದ್ ನೋಡಿದಾಗ ಜೂರಿಯಲ್ಲೂ ಲಿಯೋನೋರ್ನ ಲಾಕ್ ಮಾಡ್ಕೊಂಡು ಇಟ್ಕೊಂಡಿರ್ತಾಳೆ. ಗಿಡಿಯನ್ ಬಂದ್ಬಿಟ್ಟು ನೋಡು ನನ್ನ ಹತ್ರ ಆ ಆಡಮ್ ಕ್ರಿಯೇಚರ್ ಇಲ್ಲ, ಬೇಕಾದ್ರೆ ಅವನ್ನ ಹೇಗೆ ಸೃಷ್ಟಿ ಮಾಡಿದ್ರು ಅಂತ ವಿಕ್ಟರ್ ಫ್ರಾಂಕೆನ್ಸ್ಟೈನ್ ಬರ್ದಿರೋಂತ ಒಂದು ಬುಕ್ ಇದೆ, ಇದನ್ನ ಬೇಕಾದ್ರೆ ನೀನು ಕೊಡ್ತೀನಿ, ನಮ್ ಕ್ವೀನ್ ನ ಬಿಟ್ಬಿಡು ಅಂತ. ಲಿಯೋನೋರ್ ಕೂಡ ಆ ಬುಕ್ ನ ಕೊಡ್ಬೇಡ ದಯವಿಟ್ಟು ಅಂತ ಹೇಳಿದ್ರು ಕೂಡ ಈ ಗಿಡಿಯನು ನಾನ್ ನಿಮ್ಮನ್ನ ಕಾಪಾಡ್ಬೇಕು, ಅದೇ ನನ್ನ ಒಂದು ಉದ್ದೇಶ ಅನ್ಬಿಟ್ಟು ಆ ಬುಕ್ ನ ಎತ್ತಿ ಜೂರಿಯಲ್ ಕೈಗೆ ಕೊಟ್ಬಿಡ್ತಾನೆ. ಕೊಟ್ಬಿಟ್ಟು ಲಿಯೋನೋರ್ನ ಅಲ್ಲಿಂದ ಕರ್ಕೊಂಡು ಹೊಂಟೋಗ್ಬಿಡ್ತಾನೆ. ಇವನು ಆ ಬುಕ್ ನ ತಗೊಂಡ್ ಹೋಗ್ತಿರ್ಬೇಕಾದ್ರೆ ಆಗ ಸಡನ್ ಆಗಿ ಅಲ್ಲಿಗೆ ನಮ್ಮ ಹೀರೋ ಆಡಮ್ದು ಎಂಟ್ರಿ ಆಗುತ್ತೆ. ಇವ್ನು ಅವಾಗ್ಲಿಂದ ಅಬ್ಸರ್ವ್ ಮಾಡ್ತಾ ಇರ್ತಾನೆ ಇದನ್ನೆಲ್ಲಾನು ಕೂಡ. ಬಂದ್ಬಿಟ್ಟು ಇವನ್ ಜೊತೆ ಫೈಟ್ ಗೆ ಹೇಳಿತಾನೆ. ಆದ್ರೆ ಇವನು ಅಲ್ಲಿಂದ ಎಸ್ಕೇಪ್ ಆಗಿ ಹೊಂಟೋಗ್ಬಿಡ್ತಾನೆ. ಅವನ್ನ ಡೀಮನ್ಸ್ ಗಳೆಲ್ಲ ಇವನ್ ಮೇಲೆ ಅಟ್ಯಾಕ್ ಮಾಡೋಕ್ ಬಂದಾಗ ನಮ್ಮ ಹೀರೋ ಸೂಪರ್ ಆಗಿ ಅದ್ರ ಒಂದೊಂದೇ ಕಥೆನ ಮುಗಿಸ್ತಾ ಬರ್ತಾನೆ. ಮುಗಿಸ್ಬಿಟ್ಟು ಈ ಜೂರಿ ಎಲ್ಲ ಫಾಲೋ ಮಾಡ್ಕೊಂಡ್ ಬರ್ತಾನೆ. ಬಂದ್ ನೋಡಿದಾಗ ಒಂದು ಜಾಗಕ್ಕೆ ಬರ್ತಾನೆ, ಒಂದು ಸೀಕ್ರೆಟ್ ಆಗಿರೋ ಜಾಗಕ್ಕೆ. ಅಲ್ಲಿ ಬಂದ್ಬಿಟ್ಟು ವಿಸೆಕ್ಸ್ಗೆ ಆ ಬುಕ್ ನ ಕೊಡ್ತಾನೆ. ವಿಕ್ಟರ್ ಫ್ರಾಂಕೆನ್ಸ್ಟೈನ್ ಆ ಒಂದು ಕ್ರಿಯೇಚರ್ ನ ಹೇಗೆ ಸೃಷ್ಟಿ ಮಾಡ್ತಾ ಅಂತ ಅದನ್ನೆಲ್ಲಾನು ಕೂಡ ಈ ಬುಕ್ ಅಲ್ಲಿ ಬರ್ದಿದ್ದಾನೆ, ಇದು ನಮ್ಗೆ ಯೂಸ್ ಆಗುತ್ತೆ ಅಂತ. ಅವನು ಕೂಡ ಒಳ್ಳೆ ಕೆಲಸ ಮಾಡ್ದೆ ಅನ್ಬಿಟ್ಟು ಆ ಬುಕ್ ನ ತಗೊಂಡು ಹೋಗ್ತಾ ಇರ್ತಾರೆ. ಇವನು ಕೂಡ ಸೀಕ್ರೆಟ್ ಆಗಿ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅವರು ಲಿಫ್ಟ್ ಅಲ್ಲಿ ಹೊಂಟೋಗ್ಬಿಡ್ತಾರೆ. ಮತ್ತೆ ನಮ್ ಹೀರೋ ಹಾಗೆ ಮುಂದೆ ನಡ್ಕೊಂಡು ಹೋಗ್ಬೇಕಾದ್ರೆ ನೋಡ್ತಾನೆ ಈ ನೆಬೇರಿಯನ್ ಲೀಡರ್ ವಿಸೆಕ್ಸ್ ಇದನ್ನಲ್ಲ. ನೋಡಿದ್ರೆ ಆ ಜಾಗದಲ್ಲಿ ಸಾವಿರಾರು ಡೆಡ್ ಬಾಡಿಗಳನ್ನ ತಗೊಂಬಂದು ಇಟ್ಕೊಂಡಿರ್ತಾನೆ. ಆಕ್ಚುಲಿ ಇವನ್ ಪ್ಲಾನ್ ಏನು ಅಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಈ ವಿಕ್ಟರ್ ಫ್ರಾಂಕೆನ್ಸ್ಟೈನ್ ಇವನ್ಗೆ ಜೀವ ಬರ್ಸಿರೋ ರೀತಿ ಅದೇ ಒಂದು ಫಾರ್ಮುಲಾ ಯೂಸ್ ಮಾಡ್ಕೊಂಡು ಇಲ್ಲಿ ಸಾವಿರಾರು ಡೆಡ್ ಬಾಡಿಗಳಿದಾವಲ್ಲ ಅವುಗಳಿಗೆ ಜೀವನ ಬರ್ಸಿ ನರಕಲೋಕದಲ್ಲಿರೋ ಡೀಮನ್ಸ್ ಎಲ್ಲವನ್ನೂ ಕೂಡ ಆ ಒಂದು ಡೆಡ್ ಬಾಡಿ ಒಳಗಡೆಗೆ ಬಿಟ್ರೆ ಅವುಗಳು ಅಮರರಾಗ್ತಾರೆ. ಈಗ ನಮ್ ಹೀರೋ ಏನ್ ಮಾಡಿದ್ರು ಸಾಯೋದಿಲ್ಲ, ಅವನು ಅಂತ ಪವರ್ ಇರುತ್ತೆ ಅವನಿಗೆ. ಇದೇ ರೀತಿ ಆ ಡೆಡ್ ಬಾಡಿಗಳನ್ನ ಮಾಡಿದ್ರೆ ಅವುಗಳಿಗೂ ಕೂಡ ಸಾವೇ ಇಲ್ದಿರಂತ ಒಂದು ಪವರ್ ಬಂದ್ಬಿಡುತ್ತೆ. ಇದನ್ನ ಪ್ಲಾನ್ ಅಲ್ಲಿ ಕೊಂಡು ಇದನ್ನೆಲ್ಲ ಮಾಡ್ತಾ ಇರ್ತಾನೆ. ವಿಸೆಕ್ಸ್ ಆ ಬುಕ್ ನ ತಗೊಂಡ್ಬಂದ್ಬಿಟ್ಟು ಸೈಂಟಿಸ್ಟ್ ಟೇರಾಗೆ ಕೊಡ್ತಾನೆ. ತಗೋ ಇದು ಫ್ರಾಂಕೆನ್ಸ್ಟೈನ್ ಒಂದು ಬುಕ್, ಇದನ್ನ ರಿಸರ್ಚ್ ಮಾಡು, ಫೈಂಡ್ ಔಟ್ ಮಾಡು ಹೇಗೆ ಇದನ್ನ ಪ್ರಾಜೆಕ್ಟ್ ನ ವರ್ಕ್ ಮಾಡೋದಂತ. ಅವಳು ಕೂಡ ಒಂದು ಬುಕ್ ನ ನೋಡಿ ಶಾಕಿಂಗ್ ಆಗ್ತಾ ಇರ್ತಾಳೆ. ಮತ್ತೆ ನಮ್ಗೆ ಇಲ್ಲಿ ಇವ್ರನ್ನ ತೋರಿಸ್ತಾರೆ. ಗಿಡಿಯೋನು ಬೈತಾ ಇರ್ತಾನೆ, ಆ ಕ್ರಿಯೇಚರ್ ನ ಕಾಪಾಡೋದಕ್ಕೆ ಹೋಗಿ ನಾವು ಇಷ್ಟೊಂದು ಯೋಧರನ್ನ ಕಳ್ಕೊಂಡ್ಬಿಟ್ಟು ನಾವು ಅಂದ್ಬಿಟ್ಟು ನಾವ್ ಇವಾಗ್ಲೂ ಕೂಡ ಒಂದು ಕ್ರಿಯೇಚರ್ ನ ಕಾಪಾಡೋದಕ್ಕಾಗೋದಿಲ್ಲ, ಒಂದ್ ಕೆಲಸ ಮಾಡೋಣ, ಈ ನೆಬೇರಿಯನ್ಸ್ ಗೆ ಸಿಗದಿರೋ ರೀತಿ ಆ ಕ್ರಿಯೇಚರ್ ನ ನಾವೇ ಮುಗಿಸ್ಬಿಡೋಣ ಅಂತ. ಆದ್ರೆ ಲಿಯೋನೋರ್ ಇದಕ್ಕೆಲ್ಲ ಒಪ್ಕೊಳ್ಳೋದಿಲ್ಲ. ಅವನ್ನೆಲ್ಲ ನೀನ್ ಮುಗಿಸೋಕಂತೂ ಆಗೋದೇ ಇಲ್ಲ, ಯಾಕೆಂದ್ರೆ ಅವ್ನು ಕ್ರಿಯೇಟ್ ಆಗಿರೋದೇ ಆ ರೀತಿ. ನಾವು ಹೇಗಾದ್ರೂ ಮಾಡಿ ಅವನ್ನ ಹುಡುಕ್ಬೇಕು, ಈ ನೆಬೇರಿಯನ್ಸ್ ನೇ ಮುಗಿಸೋದಕ್ಕೆ ನಾವು ಅವನ್ನ ಸಹಾಯ ಕೇಳ್ಬೇಕು ಅಂತ. ಗಿಡಿಯೋನ್ ಕೂಡ ಇಷ್ಟ ಇಲ್ಲ ಅಂದ್ರೂ ಕೂಡ ಒಪ್ಕೋತಾನೆ. ಮತ್ತೆ ಈ ಕಡೆ ಟೇರಾ ಆ ಒಂದು ಬುಕ್ ನ ರಿಸರ್ಚಿಂಗ್ ಮಾಡ್ತಾ ಇರ್ಬೇಕಾದ್ರೆ ಗೊತ್ತಾಗುತ್ತೆ ಒಬ್ಬ ಹ್ಯೂಮನ್ ನ ಹೇಗೆ ಬದುಕಿಸ್ಬೇಕು ಅಂತ ವಾಪಸ್ ಅಂತ. ಈಲ್ಸ್ ಇಂದ ಈ ಒಂದು ಹ್ಯೂಮನ್ ಗೆ ಜೀವ ಕೊಡ್ಬೋದು ವಾಪಸ್ ಅಂತ. ಅದು ಎಷ್ಟು ವ್ಯಾಟ್ ಅಂದ್ರೆ 3500 ವ್ಯಾಟ್ ಅಷ್ಟು ಕರೆಂಟ್ ನ ಒಬ್ಬ ಹ್ಯೂಮನ್ ಗೆ ಕೊಟ್ರೆ ಅವ್ನ್ ಮತ್ತೆ ಬದುಕ್ತಾನೆ ಅಂತ. ಆದ್ರೆ ಇನ್ನೊಬ್ಬ ಕ್ಲಾರು ಅಷ್ಟೊಂದು ವ್ಯಾಟ್ ಕೊಟ್ರೆ ಒಂದು ಆನೆನ ಸತ್ತೋಗ್ಬಿಡುತ್ತೆ, ಮನುಷ್ಯ ಬದುಕಿರ್ತಾನ. ಇವ್ರಿಗೆ ಒಂದು ಡೌಟ್ ಆಗ್ಬಿಟ್ಟಿರುತ್ತೆ, ಅಂದ್ರೆ ಒಂದು ಬಾಡಿನ ಬದುಕಿಸ್ಬೇಕು ಅಂದ್ರೆ 3 ಸಲ 5 ಸೆಕೆಂಡ್ 3500 ವ್ಯಾಟ್ ಅಷ್ಟು ಕರೆಂಟ್ ನ ಕೊಡ್ಬೇಕು. ಅದ್ ಮತ್ತೆ ಹಾಗೆ ಆ ಬುಕ್ ನ ನೋಡ್ತಿರ್ಬೇಕಾದ್ರೆ ನಮ್ ಹೀರೋ ಆಡಮ್ ಹಾಗೂ ಈಗ ಮಾಡಿ ಒಂದು ಲ್ಯಾಬ್ ನ ಹುಡುಕ್ಬಿಟ್ಟು ಶಿಸ್ತಾಗಿ ಒಂದು ಲ್ಯಾಬ್ ಒಳಗಡೆಗೆ ಬಂದ್ಬಿಡ್ತಾನೆ. ಟೇರಾನು ಕೂಡ ಇವನ್ನ ನೋಡಿ ಸಿಕ್ಕಾಪಟ್ಟೆ ಶಾಕಿಂಗ್ ಆಗ್ತಾಳೆ, ಯಾಕೆಂದ್ರೆ ಆ ಬುಕ್ ಅಲ್ಲಿ ಇವನ್ ಫೇಸ್ ಇರುತ್ತೆ, ಡ್ರಾಯಿಂಗ್ ಬಿಡ್ಸಿರ್ತಾನೆ ವಿಕ್ಟರ್. ಆಡಮ್ ಕೂಡ ಟೇರಾ ಹತ್ರ ಬಂದ್ಬಿಟ್ಟು ಆ ಬುಕ್ ನ ಹಿಸ್ಕೋತಾನೆ. ಅವಾಗ ಎಮರ್ಜೆನ್ಸಿ ಅಲಾರಾಮ್ ಆಕ್ಟಿವೇಟ್ ಆಗ್ಬಿಟ್ಟು ನೆಬೇರಿಯನ್ಸ್ ಡೀಮನ್ ಗಳೆಲ್ಲ ಕೂಡ ಇವನ್ನ ಸುತ್ತಾಕೊಂಡ್ಬಿಡ್ತವೆ. ಅವಾಗ ಅಲ್ಲಿಗೆ ವಿಸೆಕ್ಸ್ ಕೂಡ ಬರ್ತಾನೆ. ಈ ಟೇರಾಗೆ ಈ ವಿಸೆಕ್ಸ್ ಒಬ್ಬ ಡೀಮನ್, ಇವಳು ಕೆಲಸ ಮಾಡ್ತಾ ಇರೋದು ಡೀಮನ್ ಗಳನ್ನೆಲ್ಲ ಬದುಕ್ಸೋಕೆ ಅಂತ ಒಂದು ಚೂರು ಗುಡ್ತಿರೋದಿಲ್ಲ ಇವಳಿಗೆ. ಇವಳು ಆಕ್ಚುಲಿ ಏನ್ ಅನ್ಕೊಂಡಿರ್ತಾಳೆ ಅಂದ್ರೆ ಒಂದು ಹ್ಯೂಮನ್ ಎವಲ್ಯೂಷನ್ ಟೆಕ್ನಾಲಜಿಗೋಸ್ಕರ ಇದನ್ನ ಮಾಡ್ತಾ ಇದ್ದಾರೆ ಅನ್ಬಿಟ್ಟು ಅನ್ಕೊಂಡು ಇವ್ರಿಗೆ ಸಹಾಯ ಮಾಡ್ತಾ ಇರ್ತಾಳೆ. ಇವನೊಬ್ಬ ಡೀಮನ್ ಅಂತ ಗೊತ್ತಿರೋದಿಲ್ಲ ಇವಳಿಗೆ. ವಿಸೆಕ್ಸ್ ಕೂಡ ಇವಳಿಗೆ ಗೊತ್ತಾಗ್ಬಾರ್ದು ಅನ್ಬಿಟ್ಟು ಇಲ್ಲಿ ಕೂಲ್ ಆಗಿ ಹ್ಯಾಂಡಲ್ ಮಾಡ್ತಾನೆ. ನೋಡು ನಿಮ್ ತಂದೆ
ವಿಕ್ಟರ್ ಫ್ರಾಂಕೆಸ್ಟೈನ್ ಒಂದು ಎಂತ ಪ್ರಾಜೆಕ್ಟ್ ನ ಕಂಡಿಡ್ದಿದ್ದಾನೆ ಅಂದ್ರೆ ಅದು ಇಂಪಾಸಿಬಲ್ ಆಗಿರೋ ಪ್ರಾಜೆಕ್ಟ್. ಈಗ ನೀನೇನಾರ ನಮ್ಗೆ ಸಹಾಯ ಮಾಡಿದ್ರೆ ನಾವು ಇಬ್ರು ಸೇರಿಸಿ ಒಂದು ಒಳ್ಳೆ ಕೆಲಸನ ಮಾಡಬಹುದು, ನಮ್ಗೆ ಸಹಾಯ ಮಾಡು ನಿನ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅಂತ. ಅವನು ಕೂಡ ನನ್ನ ಬಗ್ಗೆ ನಾನೇ ತಿಳ್ಕೊತೀನಿ, ನಾನು ಯಾರು ಅಂದ್ಬಿಟ್ಟು ಅಲ್ಲಿಂದ ಆ ಬುಕ್ ನ ತಗೊಂಡು ಎಸ್ಕೇಪ್ ಆಗೋಗ್ಬಿಡ್ತಾನೆ. ಎಸ್ಕೇಪ್ ಆಗ್ಬಿಟ್ಟು ಸಿಸ್ಟರ್ ಒಂದು ಟ್ರೈನ್ ಅಲ್ಲಿ ಹೋಗಿ ಕುತ್ಕೊಂಡ್ಬಿಡ್ತಾನೆ. ಕುತ್ಕೊಂಡು ಆ ಬುಕ್ ನ ಓದ್ತಾ ಇರ್ತಾನೆ. ಇವನ್ನೆಲ್ಲ ಹೇಗೆಲ್ಲ ನಾನು ಕ್ರಿಯೇಟ್ ಮಾಡ್ದ ಅಂತ ವಿಕ್ಟರ್ ಫ್ರಾಂಕೆಸ್ಟೈನ್ 8 ದೇಹದ ಭಾಗಗಳನ್ನ ತಗೊಂಡ್ಬಂದ್ಬಿಟ್ಟು ಇವನ್ಗೆ ಕರ್ನಲ್ ಶಾಕ್ ನ ಕೊಟ್ಬಿಟ್ಟು ಇವನ್ಗೆ ಜೀವ ಬರೋ ರೀತಿ ಮಾಡಿದಾನೆ. ಆದ್ರೆ ಇವನ್ ಒಳಗಡೆ ಸೋಲೇ ಇರೋದಿಲ್ಲ, ಆತ್ಮನೇ ಇರೋದಿಲ್ಲ ಇವನ್ ಒಳಗಡೆ. ಮತ್ತೆ ಆ ಬುಕ್ ಅಲ್ಲಿ ಇರೋ ಕೆಲವು ಸೆಂಟೆನ್ಸ್ ಗಳು ಇವನ್ಗೆ ಅರ್ಥನೇ ಆಗ್ತಾ ಇರೋದಿಲ್ಲ. ಇದರಿಂದ ಒಬ್ರು ಸಹಾಯ ತಗೋಣ ಅಂತ ಪ್ಲಾನ್ ಮಾಡ್ಕೋತಾನೆ. ಇಲ್ಲಿ ಜೂರಿಯಲ್ ಹತ್ರ ವಿಸೆಕ್ಸ್ ಆದಷ್ಟು ಬೇಗ ಆ ಒಂದು ಆಡಮ್ ನ ಹುಡುಕ್ರಿ, ಅವ್ನು ನಮ್ಗೆ ಬೇಕೇ ಬೇಕು ಅಂತ. ಅದಕ್ಕೆ ಜೂರಿಯಲ್ ಕೂಡ ನಾವೇ ಅವ್ನ ಹುಡುಕೊಂಡು ಹೋಗೋದ್ ಬೇಡ, ಅವನೇ ನಮ್ಮ ಹತ್ರ ಬರ್ತಾನೆ ಕಾಯ್ಬೇಕು ಅಂತ. ಹೆಂಗೆ ಅಂದಾಗ ಅಲ್ಲಿಗೆ ಇವಳು ಕೂಡ ಬರ್ತಾಳೆ. ಬಂದ್ಬಿಟ್ಟು ಏನ್ ನಡೀತೈತೆ ಇಲ್ಲಿ, ಆ ಒಂದು ಕ್ರಿಯೇಚರ್ ಅವನ ಬಗ್ಗೆ ತಿಳ್ಕೊಬೇಕು ಅಂತ ಒಂದು ಕುತೂಹಲದಿಂದ ಕಾಯ್ತಾವನೆ. ಅವನಿಗೆ ನಾನ್ ಸಹಾಯ ಮಾಡ್ಬೋದಲ್ಲ ಅಂತ ಹೇಳ್ತಾ ಇರ್ತಾಳೆ. ಇವಾಗ ಇವ್ರುಗಳಿಗೆ ಗೊತ್ತಾಗುತ್ತೆ ಇವಳ ಹತ್ರ ಒಂದು ಸಹಾಯ ಕಳ್ಕೊಂಡ್ ಬಂದೇ ಬರ್ತಾನೆ ಅಂತ. ಟೇರನ್ ಕೂಡ ತನ್ನ ಕೆಲಸನ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇರ್ಬೇಕಾದ್ರೆ ಆಗ ಸೀಕ್ರೆಟ್ ಆಗಿ ಆಡಮ್ ಬಂದ್ಬಿಟ್ಟು ಇವಳನ್ನ ಹೇಳ್ಕೊಂಡು ಹೊಂಟೋಗ್ಬಿಡ್ತಾನೆ. ದಾರಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಹೇಳ್ತಾ ಹೋಗ್ತೇನೆ, ನೀನ್ ಈಗ ಕೆಲಸ ಮಾಡ್ತಿದ್ದೀರಾ ವಿಸೆಕ್ಸ್, ಅವನೊಬ್ಬ ಹ್ಯೂಮನ್ ಅಲ್ಲ, ಅವನೊಬ್ಬ ಡೀಮನ್ ಅಂತ. ಇವನು ಡೀಮನ್ ಆಗಿ ಸಾವಿರಾರು ಡೆಡ್ ಬಾಡಿಗಳನ್ನ ಕಲೆಕ್ಟ್ ಮಾಡ್ಕೋತಾ ಇದ್ದಾನೆ. ಅವುಗಳಿಗೆ ನಂತರನೇ ಜೀವ ಬರ್ಸಿ ಆ ಒಂದು ಡೆಡ್ ಬಾಡಿ ಒಳಗಡೆಗೆ ಡೀಮನ್ಸ್ ನ ಕಳಿಸೋದಕ್ಕೆ ಅಂತ. ಆದ್ರೆ ಇದನ್ನ ಯಾವ್ದು ಕೂಡ ಇವಳು ನಂಬ್ತಾನೆ ಇರೋದಿಲ್ಲ. ಮತ್ತೆ ಇವ್ರುಗಳು ಇಲ್ಲಿರೋದು ಜೂರಿಯಲ್ಗೆ ಗೊತ್ತಾಗ ಹೋಗ್ಬಿಡುತ್ತೆ. ಇದರಿಂದ ಇವ್ರ ಹತ್ರ ಬರೋಕೆ ಶುರು ಮಾಡ್ತಾನೆ. ಆಡಮ್ ಕೂಡ ಇವಳಿಗೆ ಹೇಳ್ತಾ ಇರ್ತಾಳೆ ಇವನ ಹತ್ರ ಏನೇನ್ ನಡೆದಿತ್ತು ಎಲ್ಲಾನು ಕೂಡ. ಅವಳು ನಂಬ್ತಾನೆ ಇರೋದಿಲ್ಲ. ಆಗ ಸಡನ್ ಆಗಿ ಅಲ್ಲಿಗೆ ಜೂರಿಯಲ್ ಬರ್ತಾನೆ. ಬಂದ್ಬಿಟ್ಟು ಅವ್ನ ನಿಜವಾದ ರೂಪಕ್ಕೆ ಬಂದಾಗ ಇವಳು ಒಂದ್ ನಿಮಿಷ ಶಾಕ್ ಆಗ್ಬಿಡ್ತಾಳೆ ಈ ಒಂದು ಡೀಮನ್ ನ ನೋಡಿ. ಇವಾಗ ಇವರಿಬ್ರಿಗೆ ಇಲ್ಲಿ ಫೈಟ್ ಶುರು ಆಗುತ್ತೆ. ನೋಡಿದ್ರೆ ಒಬ್ರಿಗೊಬ್ರು ಮಸ್ತಾಗಿ ಹೊಡೆದಾಡ್ಕೋತಾರೆ. ಒಬ್ರಿಗಂತೂ ಒಬ್ರು ಕಮ್ಮಿ ಏನಿಲ್ಲ. ಅವ್ನು ನೋಡಿದ್ರೆ ಇವ್ನಿಗೆ ಹೊಡಿತಾನೆ, ಇವ್ನು ನೋಡಿದ್ರೆ ಅವ್ನಿಗೂ ಹೊಡಿತಾನೆ. ಇಬ್ರು ಕೂಡ ಸರ್ಸರಿಗೆ ಹೊಡೆದಾಡ್ತಾ ಇರ್ತಾರೆ. ಈ ಜೂರಿಯಲ್ಲೂ ನಮ್ ಹೀರೋ ಆಡಮ್ಗೆ ಸರ್ಸರಿಗೆ ತುಳ್ದಾಕ್ಬಿಡ್ತಾನೆ. ಹೊಡೆದು ಇವನ್ನ ಹಿಡ್ಕೊಂಡ್ಬಿಟ್ಟು ಇವನ್ನ ಮುಗಿಸ್ಬೇಕು ಅಂತ ಇರ್ತಾನೆ. ಆಡಮ್ ನ ಕಾಪಾಡ್ಬೇಕು ಅಂದ್ಬಿಟ್ಟು ಟೇರ ಏನ್ ಹೇಳ್ತಾಳೆ ಅಂದ್ರೆ ಅವನ ಜೀವಂತವಾಗಿರ್ಬೇಕು, ಅವಾಗ ಮಾತ್ರ ಇವನ ಆರ್ಗನ್ಸ್ ಗಳೆಲ್ಲ ಹೇಗೆ ವರ್ಕ್ ಆಗುತ್ತೆ ಇದೆ ಅಂತ ತಿಳ್ಕೊಬಹುದು. ಅದಾದ್ಮೇಲೆ ಬೇಕಾದ್ರೆ ಇವನ್ನ ಸಾಯಿಸ್ಬಿಡಿ ಅಂತ ಒಂದು ಹೇಳ್ತಾ ಇರ್ತಾಳೆ. ಇವರಿಬ್ರು ಹೀಗೆ ಮಾತಾಡ್ತಾ ಇರ್ಬೇಕಾದ್ರೆ ನಮ್ ಹೀರೋ ಸೀಕ್ರೆಟ್ ಆಗಿ ಒಂದು ಚಾಕುನ ತಗೋತಾನೆ. ಅದ್ರ ಮೇಲೆ ಆ ಒಂದು ಗಾಡ್ ನ ಒಂದು ಸಿಂಬಲ್ ಇರುತ್ತೆ. ಆ ಚಾಕುನ ತಗೊಂಡು ಸರಿಯಾಗಿ ಚುಚ್ತಾ ನೋಡಿ ಇವನೊಟ್ಟಿಗೆ ಅಷ್ಟೇ ಜೂರಿಯಲ್ ಕತೆನೂ ಮುಗೀತು. ಅವ್ನ ಕತೆನ ಮುಗಿಸ್ಬಿಟ್ಟು ಇವನ್ನ ಒಂದು ಸೀಕ್ರೆಟ್ ಆಗಿರೋ ಜಾಗಕ್ಕೆ ಕರ್ಕೊಂಡ್ ಬರ್ತಾನೆ. ಕರ್ಕೊಂಡ್ ಬಂದ್ಬಿಟ್ಟು ಇವನ್ಗೆ ಗಾಯ ಆಗಿರುತ್ತಲ್ಲ ಅದಕ್ಕೆಲ್ಲ ಟ್ರೀಟ್ಮೆಂಟ್ ಮಾಡ್ತಾ ಇರ್ತಾಳೆ ಟೇರಾ. ಟ್ರೀಟ್ಮೆಂಟ್ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಹೀರೋನು ಕೂಡ ಹೇಳ್ತಾನೆ ಈ ರೀತಿ ವಿಸೆಕ್ಸ್ ಡಿಮನ್ಸ್ ಗಳನ್ನ ರೆಡಿ ಮಾಡ್ಬಿಟ್ಟು ಫಸ್ಟ್ ಅವನು ಗಾರ್ಗಲ್ಸ್ ಕತೆನ ಮುಗಿಸ್ತಾನೆ. ಅದಾದ್ಮೇಲೆ ಈ ಹ್ಯೂಮನ್ಸ್ ನೆಲ್ಲನ್ನು ಕೂಡ ಮುಗಿಸ್ತಾನೆ. ನಮ್ ಕೈಲಿ ಎಷ್ಟು ಬೇಗ ಆಗುತ್ತೋ ಅಷ್ಟು ನಾವು ಗಾರ್ಗಲ್ಸ್ ಕಡೆಗೆ ಹೊಂಟೋಗ್ಬಿಡ್ಬೇಕು, ಯಾಕೆಂದ್ರೆ ಇಷ್ಟು ಕಾಲ ಡಿಮನ್ಸ್ ಗಳೆಲ್ಲರೂ ಕೂಡ ನಮ್ಮನ್ನ ಹುಡುಕ್ತಾ ಇರ್ತವೆ ಅಂತ. ಇದನ್ನೆಲ್ಲಾನು ಕೂಡ ಅವಳಿಗೆ ಹೇಳ್ತಾ ಇರ್ತಾನೆ. ಹಾಗೆ ಹೇಳ್ತಾ ಇವ್ನಿಗೆ ಫುಲ್ ಸುಸ್ತಾಗಿ ಹೋಗ್ಬಿಟ್ಟಿರುತ್ತಲ್ಲ, ಹಾಗೆ ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಡ್ತಾನೆ. ಮತ್ತೆ ಇವಳು ಇನ್ನೇನ್ ಮಾಡೋದು ಅಂದ್ಬಿಟ್ಟು ಆ ಒಂದು ಬುಕ್ ಇರುತ್ತೆ ಅಲ್ಲ ವಿಕ್ಟರ್ ಫ್ರಾಂಕೆಸ್ಟೈನ್ ಬರ್ದಿರೋದು, ಆ ಬುಕ್ ನ ಓದಕ್ಕೆ ಶುರು ಮಾಡ್ತಾಳೆ. ಇವನು ಪ್ರಜ್ಞೆ ಬಂದಾಗ ಗೊತ್ತಾಗುತ್ತೆ ಇವಳು ಪೂರ್ತಿ ಒಂದು ಬುಕ್ ನ ಓದ್ಬಿಟ್ಟಿದ್ದಾಳೆ ಅಂತ. ಇವಳು ಆ ಬುಕ್ ನ ಓದಿದ್ರು ಕೂಡ ಇನ್ನೂ ಕೆಲವು ವಿಷಯಗಳು ಇವಳಿಗೆ ಅರ್ಥನೇ ಆಗ್ತಾ ಇರೋದಿಲ್ಲ. ಇದನ್ನೆಲ್ಲ ನಾನು ಕಾಪಿ ಮಾಡ್ಕೊಂಡು ಅದನ್ನ ನಾನು ಇಂಪ್ರೂವ್ ಮಾಡ್ಕೋತೀನಿ ಅನ್ಬಿಟ್ಟು ಈ ನಬೇರಿಯನ್ಸ್ ವಿಸೆಕ್ಸ್ ಇಷ್ಟು ಕೆಟ್ಟವನು ಅಂತ ಗೊತ್ತಾಗಿರುತ್ತಲ್ಲ, ಇದರಿಂದ ಇವನ್ ಫ್ರೆಂಡ್ ಕಾರ್ಲ್ಗೆ ಫೋನ್ ಮಾಡ್ತಾಳೆ. ಆ ಒಂದು ಲ್ಯಾಬ್ ಅಲ್ಲಿ ಇರ್ಬೇಡ, ಅಲ್ಲಿಂದ ಎಸ್ಕೇಪ್ ಆಗೋ ಹೊಂಟೋಗ್ಬಿಡು, ರೈಲ್ವೆ ಸ್ಟೇಷನ್ ಅಲ್ಲಿ ನಂತರ ಮೀಟ್ ಆಗು, ಈ ಬುಕ್ ಬಗ್ಗೆ ಮಾತಾಡ್ಬೇಕು ಅಂತ. ಅವನು ಕೂಡ ಸರಿ ಆಯ್ತು ಬರ್ತೀನಿ ಅಂತ ಹೋಗ್ತಾ ಇರ್ತಾನೆ. ಅವನಿಂದ ಕಡೆ ಈ ನಬೇರಿಯನ್ಸ್ ಗಳೇ ಇರ್ತಾರೆ. ಇವನು ಕೂಡ ಅವಳು ಹೋಗ್ಬೇಕಾದ್ರೆ ಅವಳ ಕೈಗೆ ಒಂದು ಕತ್ತಿನ ಕೊಟ್ಬಿಟ್ಟು ಕಳಿಸ್ತಾನೆ. ಅವಳು ಕೂಡ ಕಾರ್ನ ಮೀಟ್ ಮಾಡೋಣ ಅಂತ ಬಂದ್ ನೋಡಿದ್ರೆ ಅಲ್ಲಿ ಈ ನಬೇರಿಯನ್ಸ್ ಗಳು ಇವಳನ್ನ ಲಾಕ್ ಮಾಡ್ಕೊಂಡ್ಬಿಡ್ತಾರೆ. ಮತ್ತೆ ಈ ಕಡೆ ಆಡಮ್ ಗಾರ್ಗಲ್ಸ್ ಹತ್ರ ಬರ್ತಾನೆ. ಬಂದ್ಬಿಟ್ಟು ಇವನು ನಬೇರಿಯನ್ಸ್ ಅವರು ಏನೇನ್ ಮಾಡಕ್ಕೆ ಹೊರಟಿದ್ದಾರೆ ಅಂತ ಎಲ್ಲಾನು ಕೂಡ ಹೇಳ್ಬಿಡ್ತಾನೆ. ಆ 100 ಡೆಡ್ ಬಾಡಿಗಳನ್ನ ಹಿಡ್ಕೊಂಡು ಅದಕ್ಕೆ ಜೀವ ಬರ್ಸಿ ಅದಾದ್ಮೇಲೆ ಆ ಒಂದು ಬಾಡಿ ಒಳಗಡೆಗೆ ಡೀಮನ್ಸ್ ಗಳನ್ನ ಬಿಡೋದಕ್ಕೆ ಪ್ಲಾನ್ ನ ಮಾಡ್ಕೊಂಡಿದ್ದಾರೆ ಅಂತ. ಇದರಿಂದ ಜಾಗ ಎಲ್ಲಿದೆ ಹೇಳು ನಮ್ಗೆ ಸಹಾಯ ಮಾಡು ಅಂತ. ಅದಕ್ಕೆ ಇವನು ಕೂಡ ಆ ಜಾಗ ನಿಮ್ಗೆ ಎಲ್ಲಿದೆ ಅಂತ ಹೇಳ್ತೀನಿ, ಅದಕ್ಕಿಂತ ಮುಂಚೆ ಆ ಒಂದು ಸೈಂಟಿಸ್ಟ್ ನನ್ಗೆ ಒಂದು ಹ್ಯೂಮನ್ ಸಹಾಯ ಮಾಡ್ತಾ ಇದ್ದಾಳೆ, ಅವಳನ್ನ ನಾನು ಕಾಪಾಡಬೇಕು. ಮತ್ತೆ ನನ್ಗೆ ಈ ವಾರಿಂದ ಎಲ್ಲ ಮುಕ್ತಿ ಬೇಕು, ನನ್ಗೆ ಈ ಜಾಗದಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ, ನಾನು ಬೇರೆ ಕಡೆ ಹೊರಟೋಗ್ಬೇಕು ಅಂತ. ಲಿಯೋನ್ ಅವ್ರು ಕೂಡ ಸರಿ ಆಯ್ತು ನೀನ್ ಆ ಸೈಂಟಿಸ್ಟ್ ನ ಕಾಪಾಡು, ಅದಾದ್ಮೇಲೆ ನೀನ್ ಎಲ್ಲಿಗೆ ಹೋಗ್ಬೇಕು ಅಂತ ಹೇಳು, ನಾವು ಅಲ್ಲಿಗೆ ನಿನ್ನ ತಗೊಂಡೋಗ್ಬಿಡ್ತೀವಿ, ಅದಾದ್ಮೇಲೆ ನೀನ್ ನಮ್ಗೆ ಆ ಜಾಗನ ಹೇಳು ಅಂತ. ಇವನು ಕೂಡ ಸರಿ ಆಯ್ತು ಅಂತ ಒಪ್ಕೊಂಡು ಹೊರಟೋಗ್ಬಿಡ್ತಾನೆ ಇವಳನ್ನ ಕಾಪಾಡೋದಕ್ಕೆ ಅನ್ಬಿಟ್ಟು. ಅವ್ನು ಹೋಗಾದ್ಮೇಲೆ ಲಿಯೋನ್ ಅವರು ಗಿಡಿಯೋನ್ ಹತ್ರ ಆ ಬುಕ್ಕು ನಿನಗೆ ಸಿಕ್ಕಿದ ತಕ್ಷಣ ಇವನ್ ಕತೆನ ಮುಗಿಸ್ಬಿಡು ಅಂತ ಹೇಳ್ಬಿಡ್ತಾಳೆ. ಯಾಕೆಂದ್ರೆ ಆ ಬುಕ್ಕು ಸಿಕ್ಕಿದ್ರೆ ಈ ರೀತಿ ವ್ಯಕ್ತಿಗಳನ್ನೆಲ್ಲ ಹೇಗ್ ಸಾಯಿಸ್ಬೇಕು ಅನ್ನೋದನ್ನು ಕೂಡ ಅದ್ರಲ್ಲೆಲ್ಲಾರ ಇರುತ್ತೆ, ಹುಡುಕೊಂಡು ಬೇಕಾದ್ರೆ ಡಿಮನ್ಸ್ ಗಳ ಜೊತೆ ಈ ಫೈಟ್ ನ ಮಾಡೋಣ ಅಂತ. ಈ ಕಡೆ ನಮ್ ಆಡಮ್ ಒಂದ್ ಸೀಕ್ರೆಟ್ ಆಗಿರೋ ಜಾಗ ಐತಲ್ಲ, ಆ ಜಾಗಕ್ಕೆ ಬರ್ತಾನೆ. ಅದೇ ಜಾಗದಲ್ಲಿ ಈ ಒಂದು ಬುಕ್ ಇರುತ್ತೆ. ಆಗ ನೋಡ್ತಿದ್ದಂಗೆನೆ ಗಿಡಿಯೋನು ಇನ್ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾನೆ. ಅಟ್ಯಾಕ್ ಮಾಡಿ ಇವನ್ನ ಮುಗ್ಸೋಕೆ ಅಂತ ಬರ್ತಾನೆ. ಆದ್ರೆ ನಮ್ ಹೀರೋಯಿನ್ ಸುಮ್ನೆನಾ ಇವನ್ ಜೊತೆಗೆ ಮಸ್ತ್ ಆಗಿ ಫೈಟ್ ನ ಮಾಡಿ ಕೊನೆಗೆ ಇವನ್ನೇ ಮುಗಿಸ್ಬಿಡ್ತಾನೆ. ಈ ಗಿಡಿಯೋನ್ ಸತ್ತೋಗಿರೋದು ಲಿಯೋನ್ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಇದರಿಂದ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡುತ್ತೆ. ಇದರಿಂದ ನಮ್ ಹೀರೋನ ಸಾಯಿಸೋದಕ್ಕೆ ಅನ್ಬಿಟ್ಟು ಗಾರ್ಗಲ್ಸ್ ನ ಎಲ್ಲಾರನು ಕೂಡ ಕಳಿಸ್ಬಿಡ್ತಾಳೆ. ಈ ಕಡೆ ನಬೇರಿಯನ್ಸ್ ವಿಸೆಕ್ಸ್ ಟೇರನ್ನ ಕರ್ಕೊಂಡು ಅದೇ ಲ್ಯಾಬ್ಗೆ ಬಂದಿರ್ತಾನೆ.
ಟೇರನು ಕೂಡ ನನಗೆ ನೀನ್ ಯಾರಂತ ಗೊತ್ತಾಯ್ತು, ನಾನು ಹಿಂಗೆ ಇನ್ಮೇಲೆ ಸಹಾಯ ಮಾಡೋದಿಲ್ಲ ಅಂತ ಇರ್ತಾಳೆ. ಇದರಿಂದ ಇವನ್ ಫ್ರೆಂಡ್ ಕಾರ್ ಇರ್ತಾನಲ್ಲ ಇನ್ನೊಬ್ಬ ಸೈಂಟಿಸ್ಟ್, ಅವನ್ನ ಸಾಯಿಸ್ಪಡ್ತಾನೆ ಇವನು. ಈಗ ನೀನೇನಾದ್ರು ಇನ್ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ಲಿಲ್ಲ ಅಂದ್ರೆ ನಿನ್ನನ್ನು ಕೂಡ ಸಾಯಿಸ್ಪಡ್ತೀನಿ ಅಂತ. ಇದರಿಂದ ಇವಳಿಗೆ ತುಂಬಾ ಭಯ ಆಗ್ಬಿಟ್ಟು ಏನ್ ಮಾಡ್ತಾಳೆ ಅಂದ್ರೆ ಇವ್ಳಿಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ಇವ್ರ ಫ್ರೆಂಡ್ ಕಾರ್ನ ಒಂದು ಡೆಡ್ ಬಾಡಿ ಮೇಲೆ ಎಕ್ಸ್ಪೆರಿಮೆಂಟ್ ನ ಮಾಡಕ್ಕೆ ಶುರು ಮಾಡ್ತಾ ಇರ್ತಾಳೆ. ಈ ಕಡೆ ನಮ್ ಹೀರೋ ಆ ಬುಕ್ ಇದ್ರೆ ತಾನೇ ತೊಂದ್ರೆ ಅನ್ಬಿಟ್ಟು ಆ ಬುಕ್ ನೇ ಪೂರ್ತಿ ಸುಟ್ಟಾಕ್ಬಿಡ್ತಾನೆ. ಸುಟ್ಟಾಕ್ಬಿಟ್ಟು ಆಡಮ್ ಇದನ್ನೆಲ್ಲ ಗಾರ್ಗಲ್ಸ್ ಕಡೆ ಅವ್ರನ್ನೆಲ್ಲ ಬೇಕು ಬೇಕು ಅಂತಾನೆ ಇವನ್ ಕಡೆಗೆ ಸೆಳೆಯೋ ರೀತಿ ಮಾಡಿ ಅವ್ರೆಲ್ಲಾರನು ಕೂಡ ನೆಬೇರಿಯನ್ಸ್ ಇರೋ ಅಂತ ಒಂದು ಜಾಗಕ್ಕೆ ಕರ್ಕೊಂಡ್ ಬರ್ತಾನೆ. ಆಡಮ್ ಇಲ್ಲಿಗೆ ಬಂದಿರೋ ವಿಷಯ ಗೊತ್ತಾಗಿ ನೆಬೇರಿಯನ್ಸ್ ಡೀಮನ್ಸ್ ಎಲ್ಲರೂ ಕೂಡ ಈ ಆಡಮ್ ಮೇಲೆ ಫೈಟ್ ಗೆ ಅಂತ ಬರ್ತಾರೆ. ಆದ್ರೆ ನಮ್ ಆಡಮ್ ಕೂಡ ಇಲ್ಲೊಂದು ಫೈಟ್ ನ ಮಾಡ್ತಾನೆ. ಸೂಪರ್ ಆಗಿ ಆ ಡೀಮನ್ಸ್ ಎಲ್ಲಾರ ಕಥೆನೂ ಮುಗಿಸ್ತಾ ಬರ್ತಾ ಇರ್ತಾನೆ. ಅವಾಗ ಲಿಯೋನೋರ್ಗೆ ಗೊತ್ತಾಗುತ್ತೆ ಇವ್ ನಮ್ಮನ್ನ ಇಲ್ಲಿಗೆ ಕರ್ಕೊಂಡ್ ಬಂದಿರೋದೇ ಇದೇ ಜಾಗದಲ್ಲಿ ಆ 1000 ಡೆಡ್ ಬಾಡಿಗಳಿಗೆ ಜೀವ ಬರಿಸ್ತಾ ಇರೋದು ಅಂತ. ಇದರಿಂದ ಇಲ್ಲಿ ಆಡಮ್ಗೆ ಸಪೋರ್ಟ್ ಮಾಡಕ್ಕೆ ಶುರು ಮಾಡ್ತಾರೆ. ಆ ನೆಬೇರಿಯನ್ಸ್ ಡೀಮನ್ಸ್ ಗಳೆಲ್ಲರಿಗೂ ಕೂಡ ಗಾರ್ಗಲ್ಸ್ ಗಳು ಹೊಡೆಯಕ್ಕೆ ಶುರು ಮಾಡ್ತಾರೆ. ಈ ಕಡೆ ಟೇರಾ ಒಂದು ಡೆಡ್ ಬಾಡಿಗೆ ಜೀವ ಬರ್ಸ್ಬೇಕು ಅಂತ ಕರೆಂಟ್ ಶಾಕ್ ನ ಕೊಡ್ತಾಳಲ್ಲ, ಇದ್ರ ಕೆಳಗಡೆ ಇನ್ನೊಬ್ಬ ಸೈಂಟಿಸ್ಟ್ ಇರ್ತಾನೆ. ಆ 1000 ಡೆಡ್ ಬಾಡಿಗಳಿಗೆ ಕರೆಂಟ್ ಶಾಕ್ ಕೊಡೋದಕ್ಕೆ ಇನ್ನೊಬ್ಬ ಸೈಂಟಿಸ್ಟ್ ಕೆಳಗಡೆ ಇರ್ತಾನೆ. ಇವಳು ಇಲ್ಲಿ ಕರೆಂಟ್ ಶಾಕ್ ನ ಕೊಟ್ಟಿದ ತಕ್ಷಣ ಆ ಎಲ್ಲಾ ಕರೆಂಟ್ ನು ಎಳ್ಕೊಂಡು ಈ ಒಂದು 1000 ಡೆಡ್ ಬಾಡಿಗಳಿದೆಯಲ್ಲ ಅದಕ್ಕೆ ಪಾಸ್ ಮಾಡಕ್ಕೆ ಶುರು ಮಾಡ್ತಾನೆ. ಇವನು ಪಾಸ್ ಮಾಡ್ಬಿಟ್ಟು ಅಲ್ಲಿಂದ ಹೋಗ್ತಾ ಇರ್ತಾನೆ. ಇವನು ಹೋಗ್ತಾ ಇರೋದನ್ನ ಲಿಯೋನೋರ್ ನೋಡ್ಬಿಡ್ತಾಳೆ. ಗೊತ್ತಾಗೋಗ್ಬಿಡುತ್ತೆ ಇದೇ ಜಾಗದಲ್ಲಿ 1000 ಡೆಡ್ ಬಾಡಿಗಳಿಗೆ ಜೀವ ಬರಿಸ್ತಾ ಇರ್ತಾರೆ ಅಂತ. ಇದರಿಂದ ಅದ್ರೊಳಗಡೆ ಹೋಗ್ತಾಳೆ. ಹೋಗಿ ನೋಡಿದಾಗ ಅಲ್ಲಿ ಸುಮಾರು ಡೆಡ್ ಬಾಡಿಗಳಿಗೆ ಜೀವ ಬರಿಸ್ತಾ ಇರ್ತಾರೆ. ಈ ಕಡೆ ನಮ್ಮ ಹೀರೋ ಆಡಮ್ ಅದೇ ಒಂದು ಲ್ಯಾಬ್ ಒಳಗಡೆಗೆ ಬರ್ತಾನೆ. ಅಲ್ಲಿ ಬಂದಾಗ ಇವನ್ ಮುಂದಗಡೆ ವಿಷಕ್ಸ್ ಇರ್ತಾನೆ. ಆಕ್ಚುಲಿ ಇವನು ನರಕ ಲೋಕದ ಒಬ್ಬ ಪ್ರಿನ್ಸ್ ಆಗಿರ್ತಾನೆ. ಈಗ ಇಲ್ಲಿ ಇವನ್ ಜೊತೆ ಫೈಟ್ ಗೆ ಇಳಿತಾನೆ. ಇವನ್ ಜೊತೆ ಫೈಟ್ ನ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಹೀರೋ ಆಡಮ್ ಇವನ್ ಹೊಟ್ಟೆ ಮೇಲೆ 3 ಮಾರ್ಕ್ ನ ಹಾಕ್ತಾನೆ ಒಂದು ಚಾಕುಯಿಂದ. ಆದ್ರೆ ಈ ಒಂದು ಡಿಮಾನು ಇವನ್ಗೆ ಸರಿಸರಿಗೆ ಹೊಡೆದ್ ಬಿಡುತ್ತೆ. ಹೊಡೆದ್ಬಿಟ್ಟು ಹಿಡ್ಕೊಳ್ಳುತ್ತೆ. ಹಿಡ್ಕೊಂಡು ನಿನ್ನೊಳಗಡೆ ಕೂಡ ಯಾವ್ದೇ ರೀತಿ ಆತ್ಮ ಇಲ್ವಲ್ಲ, ನಿನ್ನೊಳಗಡೆಗೂ ಕೂಡ ಒಂದು ಸೋಲ್ ನ ಹಾಕ್ತೀನಿ, ಅವಾಗ ನೀನು ಕೂಡ ನನ್ನ ಕೈ ಕೆಳಗಾಗ್ತೀಯ ಅನ್ಬಿಟ್ಟು ಆ ಜಾಗಕ್ಕೆ ಈಗ ಎಲ್ಲಾ ಡಿಮನ್ಸ್ ಗಳನ್ನು ಕರ್ಸಕ್ಕೆ ಶುರು ಮಾಡ್ತಾನೆ. ಆ ಡಿಮನ್ಸ್ ಗಳು ಕೂಡ ನರಕ ಲೋಕದಿಂದ ಬಂದ್ಬಿಟ್ಟು ಇವ್ರುಗಳು ಡೆಡ್ ಬಾಡಿಗಳನ್ನ ನೇತಾಕಿದ್ರಲ್ಲ ಆ ಎಲ್ಲಾ ಡೆಡ್ ಬಾಡಿ ಒಳಗಡೆಗೂ ಹೋಗಿ ಸೇರ್ಕೊಳ್ತಾ ಇರುತ್ತೆ. ಅದರಲ್ಲಿ ಒಂದು ಡಿಮನ್ ಸ್ಪಿರಿಟ್ ಕೂಡ ನಮ್ಮ ಹೀರೋ ಆಡಮ್ ಒಳಗಡೆಗೆ ಸೇರ್ಕೊಳ್ಳುತ್ತೆ. ಆದ್ರೆ ಆಡಮ್ ಅದನ್ನೇ ಒಂದು ಬಾಡಿ ಒಳಗಡೆಗೆ ಎಂಟರ್ ಆಗಕ್ಕೆ ಬಿಡೋದಿಲ್ಲ. ಈ ವಿಷಯಕ್ಸ್ಗೂ ಕೂಡ ಕನ್ಫ್ಯೂಸ್ ಆಗ್ತಾ ಇರುತ್ತೆ ಇವನಿನ್ನು ಎಂತಕ್ ಪ್ರೊಸೆಸ್ ಆಗಿಲ್ಲ ಅಂತ. ಆಗ ಇವನ್ ಹೊಟ್ಟೆ ಮೇಲೆ 3 ಮಾರ್ಕ್ ಇರುತ್ತಲ್ಲ, ಆಗ ಪಕ್ಕದಲ್ಲೇ ಇದ್ದಂತಹ ಒಂದು ಗ್ಲಾಸ್ ಪೀಸ್ ಅನ್ನು ತಗೊಂಡು ಆ ಒಂದು ಅಡ್ಡ ಗೆರೆ ಮುಂದೆ ಒಂದು ಸ್ಟ್ರೈಟ್ ಗೆರೆ ಎಳೆದು ಬಿಡ್ತಾನೆ. ಇದರಿಂದ ಗಾರ್ಗಲ್ಸ್ ಗಾಡ್ ನ ಸಿಂಬಲ್ ಆಗ್ಬಿಟ್ಟು ಇರುತ್ತೆ. ಇದರಿಂದ ಈ ನರಕದ ಪ್ರಿನ್ಸೆಸ್ ಅಲ್ಲೇ ಸತ್ತೋಗ್ಬಿಡ್ತಾನೆ. ಇವನ್ ಸತ್ತೋಗೋ ಟೈಮ್ ಅಲ್ಲಿ ಇವನು ವಾಪಸ್ ನರಕಕ್ಕೆ ಹೋಗ್ತಾ ಇರ್ತಾನಲ್ಲ, ಇದರಿಂದ ಇವನ್ ಜೊತೆಗಾರ ಎಲ್ಲರನ್ನು ಕೂಡ ಕರ್ಕೊಂಡು ಹೋಗ್ತಾ ಇರ್ತಾನೆ. ಇಲ್ಲಿ ಕೆಳಗಡೆ ಇವ್ರುಗಳು ಆತ್ಮಗಳು ಸೇರ್ಕೊಂಬಾರ್ದು ಅಂದ್ಬಿಟ್ಟು ಆ ಎಲ್ಲಾ ಡೆಡ್ ಬಾಡಿಗಳನ್ನು ಡಿಸ್ಟ್ರಾಯ್ ಮಾಡಾಕ್ತಾ ಇರ್ತಾರೆ. ಆಗ ನೋಡ್ತಿದ್ದಂಗೆನೆ ಇವ್ರು ಇದ್ದಂತಹ ಜಾಗ ಎಲ್ಲ ಪೂರ್ತಿ ಪಾತಾಳಕ್ಕೆ ಕುಸಿಯಕ್ಕೆ ಶುರು ಆಗುತ್ತೆ. ನೋಡ್ತಿದ್ದಂಗೆನೆ ಜಾಗ ಪೂರ್ತಿ ಡಿಸ್ಟ್ರಾಯ್ ಆಗ್ಬಿಟ್ಟು ಅಲ್ಲೊಂದು ದೊಡ್ಡ ಹೋಲ್ ಹೋಗಿ ಎಲ್ಲ ಕೂಡ ಅದ್ರೊಳಗಡೆಗೆ ಹೋಗ್ತಾ ಇರ್ತವೆ. ಎಲ್ಲ ಡೀಮನ್ಸ್ ಗಳೆಲ್ಲ ಇರ್ತಾವಲ್ಲ, ಲೀಡರೇ ಇಲ್ಲ ಅಂದ್ಮೇಲೆ ಆ ಡೀಮನ್ಸ್ ಗಳಿಗೆ ಏನ್ ಕೆಲಸ, ಅವು ಕೂಡ ಎಲ್ಲ ಆ ನರಕದ ಲೋಕಕ್ಕೆ ವಾಪಸ್ ಹೋಗ್ತಾ ಇರುತ್ತೆ. ನೋಡ್ತಿದ್ದಂಗೆನೆ ಆ ಜಾಗ ಪೂರ್ತಿ ಎಲ್ಲ ನರಕ ಲೋಕಕ್ಕೆ ಹೊಂಟೋಗ್ಬಿಡುತ್ತೆ. ಮತ್ತೆ ಲಿಯೋನೋರ್ ಇದ್ದಾಳೆಲ್ಲ ಹಾಗೂ ಈಗ ಮಾಡಿ ಟೇರಾನ ಮತ್ತೆ ಆಡಮ್ ನ ಕಾಪಾಡ್ಕೊಂಡು ಅಲ್ಲಿಂದ ಕರ್ಕೊಂಡ್ ಬಂದ್ಬಿಟ್ಟಿರ್ತಾಳೆ. ಕರ್ಕೊಂಡ್ ಮುಂದೆ ಇವ್ರ ಜಾಗಕ್ಕೆ ತಂದು ಬಿಡ್ತಾಳೆ. ಆಡಮ್ ಕೂಡ ನನ್ನನ್ನ ಸಾಯಿಸ್ಬೇಕು ಅಂತಿದ್ರಲ್ಲ, ನನ್ನೆಂತೂ ಕಾಪಾಡಿದ್ರಿ ಅಂತ ಕೇಳಿದಾಗ ಇವಾಗ ನಿನ್ನ ಬದುಕೋದಕ್ಕೆ ಒಂದು ಉದ್ದೇಶ ಗೊತ್ತಾಗಿದೆ ನಿನಗೆ, ಇನ್ಮೇಲೆ ನೀನು ಎಂತಕ್ಕೋಸ್ಕರ ಬದುಕಬೇಕು ಅನ್ನೋದು ನಿನಗೆ ಗೊತ್ತಾಗಿದೆ ಅಂತ ನಮ್ ಹೀರೋಗೂ ಕೂಡ ಗೊತ್ತಾಗೋಗ್ಬಿಡುತ್ತೆ. ನಾನು ಇಲ್ಲಿ ಸೃಷ್ಟಿಯಾಗಿರೋದೇ ಈ ಡೀಮನ್ಸ್ ಗಳಿಂದ ಈ ಹ್ಯೂಮನ್ ನ ಕಾಪಾಡೋದಕ್ಕೆ ಅನ್ಬಿಟ್ಟು. ಅದೇ ರೀತಿ ಇವನು ಕೂಡ ಒಂದು ಗಾರ್ಗಲ್ ಆಗಿ ಬದಲೋಕಕ್ಕೆ ಡಿಸೈಡ್ ಮಾಡ್ಕೊಂಡ್ಬಿಡ್ತಾನೆ. ಇನ್ಮೇಲೆ ಭೂಮಿ ಮೇಲೆ ಯಾವ್ದೇ ಒಂದು ಡೀಮನ್ಸ್ ಗಳು ಬಂದ್ರು ಅದನ್ನ ಹೊಡೆದ್ಬಿಟ್ಟು ಮತ್ತೆ ಅದೇ ಒಂದು ನರಕ ಲೋಕಕ್ಕೆ ಆಗೋದೇ ಇವನ್ ಕೆಲಸ. ಇನ್ಮೇಲೆ ಈ ಪ್ರಪಂಚನ ನಾನ್ ಕಾಪಾಡ್ತೀನಿ ಅಂತ ಡಿಸೈಡ್ ಮಾಡ್ಕೊಂಡ್ಬಿಡ್ತಾನೆ. ಮುಂಚೆ ಇವನ ಹೆಸರು ಆಡಮ್ ಅಂತ ಇತ್ತಲ್ಲ, ಇವಾಗ ಇವನ ಹೆಸರನ್ನ ಇವನು ಐ ಫ್ರಾಂಕೆನ್‌ಸ್ಟೈನ್ ಅಂತ ಬದಲಾಯಿಸ್ಕೊತಾನೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಈ ಮೂವಿ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸೊ ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಇಷ್ಟ ಆಗಿದ್ರೆ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಮುಂದಿನ ಸಲ ನಿಮ್ಗೆ ಇಷ್ಟ ಆಗೋ ತರನೇ ಇನ್ನೊಂದು ಮೂವಿ ತಗೊಂಡ್ಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡ್ಬೇಕಾಗಿರೋದಿಷ್ಟೇ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳೋದಂದೆ. ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ಮೂವಿಗಳನ್ನ ನೋಡ್ಬೇಕನ್ಸಿದ್ರೆ ನಮ್ಮ ಚಾನಲ್ನ ಒಂದ್ಸಲಿ ವಿಸಿಟ್ ಮಾಡಿ ನೋಡಿ. ಸರಿ, ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.